ಯಾವಾಗ ಬಿಡ್ತೇವ್ರಿ ನಾವು ಕಾಮನೆಗಳನ್ನ? ನಮ್ಮ ಆಶೆಗಳು ಕಡಿಮೆ ಆಗ್ಬೇಕ್ರ. ಅಲ್ಲ, ಯಾವಾಗ ಕಡಿಮೆ ಆಗ್ತಾವ ಅಂತವು? ಅವು ಯಾವಾಗ ಕಡಿಮೆ ಆಗ್ತಾವ್ರಿ? ನಮ್ಮ ಇಂದ್ರಿಯಗಳ ಒಬ್ರು ಹೇಳ್ರಿ. ಇಂದ್ರಿಯಗಳ ನಿಸ್ತೇಜ ಆದಾಗನ ಅವು ಕಡಿಮೆ ಆಗ್ತವೆ. ಇಂದ್ರಿಯಗಳ ನಿಸ್ತೇಜ ಆದಾಗ ವಯಸ್ಸಾದ್ಮೇಲೆ ಅವು ಕಮ್ಮಿ ಆದ್ರೆ ಏನು ಉಪಯೋಗ ರೀ? ಇಂದ್ರಿಯಗಳು ಇನ್ನೂ ಸ್ಟ್ರೆಂತ್ ಇದ್ದಾಗನ ವಿವೇಕದಿಂದ ಕಮ್ಮಿ ಆಗ್ಬೇಕ್ರಿ ಗಿರಿಜಮ್ಮ. ಅದೇ ರೀ, ನಾವು ಅವು ತಾವಾಗೆ ಹೋಗುದಿಲ್ರಿ. ಆದ್ರ ನಾವು ಈಗ ಜ್ಞಾನದಿಂದ ಬಂದಾಗ ಅದನ್ನ ನಾವು ವಿವೇಕದಿಂದ ನೋಡ್ರಿ, ಅವುಗಳಿಗೆ ನೀವು ಹೆಂಗ ಕೊಟ್ಕೊಂತ ಹೋಗ್ತೀರಿ. ಅವು ಬೇಡಿದ್ದನ್ನ ಕೊಟ್ಕೊಂತ ಹೋದ್ರೆ ಕಮ್ಮಿ ಆಕಾವ ಹೆಚ್ಚಿಗೆ ಆಕತ್ತೀವ ನೋಡ್ರಿ. ಹೆಚ್ಚಿಗೆ ಆತವ್ರಿ ಕೊಟ್ಟಂಗ. ಮತ್ತ ದೋಷ ದರ್ಶನ ಆಗ್ಬೇಕು. ಏನ್ ದೋಷ ದರ್ಶನ ಆಗ್ಬೇಕು? ಯಾರು ಹೇಳ್ತೀರಿ? ದೋಷ ದರ್ಶನ ಏನಾಗಬೇಕು? ವಿಷಯದಲ್ಲಿ ಸುಖ ಇಲ್ಲ ಅನ್ನುವಂಥದ್ದು ದೋಷ ದರ್ಶನ ಆಗ್ಬೇಕಂದ್ರೆ ಏನ್ ಹಂಗಂದ್ರ ದೋಷ ದರ್ಶನ ಅಂದ್ರೆ ಏನು? ವೈರಾಗ್ಯ ಬರಬೇಕು. ಯಾವ ವಸ್ತುನು ಶಾಶ್ವತ ಅಲ್ಲ ಅನ್ನೋದ್ರಿ. ಅವು ಕೊನೆಗೆ ದುಃಖನೇ ಕೊಡ್ತಾವ್ರಿ. ಅವುಗಳಲ್ಲಿ ಸುಖ ಐತೇನು ಇಲ್ಲ ನೋಡ್ರಿ, ವಿಚಾರ ಮಾಡ್ರಿ. ಸುಖ ಅದ ಏನ? ವಿಷಯ ವಸ್ತುಗಳಲ್ಲಿ ಸುಖ ಅದ ಏನು? ಇಲ್ವೇ ಇಲ್ಲ ಗುರುಗಳೇ. ಯಾವ ಕಾಲದಲ್ಲೂ ಇಲ್ಲ. ಹಂಗ ವಿಚಾರ ಮಾಡ್ರಿ. ಯಾವ ಕಾಲದಲ್ಲೂ ಇಲ್ವೇ ಇಲ್ಲ. ಯಾವ ಕಾಲದಲ್ಲೂ ಇಲ್ಲ. ನಮ್ಮ ಭ್ರಮೆಯಿಂದ ಆಗುತ್ತೆ ಅಂದ್ಕೊಳ್ತೀವಿ. ಮನಸ್ಸು ಲಯ ಆಗ್ತದ, ಅದರಿಂದ ವಿಷಯದಿಂದ ಬಂತು ಅಂತ ಅನಿಸ್ತದ. ಇದು ವಿಚಾರ ಮಾಡ್ಬೇಕು ನಾವು. ಅಲ್ಲಿ ಮಠ ಬಿಡುದಿಲ್ಲ ನಾವು. ವಿಷಯಗಳಲ್ಲಿ ಎಲ್ಲಿ ಮಠ ಬಿಡುವುದಿಲ್ಲ ಅಂತಂದ್ರೆ ವಿಷಯಗಳಲ್ಲಿ ಸುಖ ಇಲ್ಲ ಅನ್ನೋ ಮಠ ಬಿಡುವುದಿಲ್ಲ. ಆಮ್ಯಾಗ ಆತ್ಮನಲ್ಲಿ ಸಂತುಷ್ಟನಾಗ್ಬೇಕು. ವಿಷಯಗಳೆಲ್ಲ ಪೂರೈಕೆ ಮಾಡಿ ಸಂತುಷ್ಟನಾಗೋಂಗಿರ್ತಂದ್ರೆ ಅವ ಸ್ಥಿತಪ್ರಜ್ಞೆ ಹಂಚ್ಕೊಳ್ಳೋದಿಲ್ಲ ನೋಡ್ರಿ. ಅದ ವಿಷಯವನ್ನ ನಿನ್ನೆ ಹೇಳ್ತಾ ಇಲ್ಲಿ ಏನ್ ಹೇಳಕತ್ತಿದ್ರು ಅಂತಂದ್ರೆ, ನಮ್ಮ ಜೀವನವನ್ನ ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನಾವು ವಿಶ್ಲೇಷಣೆ ಮಾಡಿದ್ವಿ ಅಂದ್ರ ಒಂದು ಘಟನೆ ಒಳಗ ಏನಾಗ್ತದ ಮನಸ್ಸು ಅಂತಂದ್ರ ನಮ್ಮ ಭಾವನೆಗಳ ಮ್ಯಾಗ ಪ್ರಹಾರ ಮಾಡ್ತಾವ. ಸನ್ನಿವೇಶಗಳು ಮನಸ್ಸಿನ ಮ್ಯಾಗ ಪ್ರಹಾರ ಮಾಡ್ತಾವ, ಹೊಡೆತು ಬೀಳ್ತಾವ, ಮನಸ್ಸಿಗೆ ಹೊಡೆತು ಬೀಳ್ತಾವ. ಭಾವನೆಗಳ ಮ್ಯಾಗ ಹೊಡೆತು ಬೀಳ್ತಾವ, ಮನಸ್ಸಿಗೆ ಘಾಸಿ ಆಗ್ತದ, ಮನಸ್ಸಿಗೆ ಹೇಸಿ ಆಗ್ತದ, ಮನಸ್ಸಿನಲ್ಲಿ ಡಿಪ್ರೆಷನ್ ಆಗ್ತದ. ಅಯ್ಯೋ ನನಗೆ ಹಿಂಗದ್ರಲ್ಲ. ಮತ್ತೊಂದು ಘಟನೆ ಒಳಗ ಹೊಟ್ಟೆ ಕಿಚ್ಚು ಉಂಟಾಗ್ತದ, ಕೆಲವೊಂದ್ಸಲ ಸಿಟ್ಟು ಬರ್ತದ. ಮತ್ತ ಇಂಥ ಪರಿಸ್ಥಿತಿ ಒಳಗ ನಮ್ಮ ಭಾವನಾತ್ಮಕ ಭಾವದಲ್ಲಿ ನಮ್ಗೆ ವಿದ್ಯೆ ಇತ್ತು ಅಂದ್ರೆ ಕೈಗೆ ನಿಲ್ಲಕ್ಬೇಕದು. ಬುದ್ಧಿ ಒಳಗ್ ಬಂದ್ರೆ ನಿಲ್ತೈತಿ. ಭಾವದಾಗಿತ್ತು ಒಳಗಿತ್ತು ಅಂದ್ರೆ ಸಿಗುದಿಲ್ಲ, ಕೈಗೆ ಸಿಗುದಿಲ್ಲ. ಅಂದ್ರೆ ಈ ಸಿಟ್ಟು ಬಂದಾಗ ಸಿಟ್ಟು ವ್ಯಕ್ತಪಡಿಸ್ತೀವಿ, ಹೊಟ್ಟೆ ಕಿಚ್ಚಾದಾಗ ಹೊಟ್ಟೆ ಕಿಚ್ಚು ವ್ಯಕ್ತಪಡಿಸ್ತೀವಿ. ಅವನ್ನೆಲ್ಲ ನಿಯಂತ್ರಣ ಮಾಡಕ್ ಆಗುದಿಲ್ಲ. ನಮಗ್ ನಿಯಂತ್ರಣ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ವಿದ್ಯೆ ನಮ್ಮ ಕೈಗೆ ಸಿಗುವಂಗ ಬುದ್ಧಿಯಲ್ಲಿ ಇರ್ಬೇಕಂತ. ನಾವು ಏನ್ ಅಭ್ಯಾಸ ಮಾಡೀವಿ ನಮ್ ಕೈಗೆ ಸಿಗ್ಬೇಕದು. ನಮಗ್ ಹರ್ಕತ್ತಿದ್ದ ನಮ್ ಕೈ ಸಿಗ್ಬೇಕು. ಇವನು ಗ್ರಂಥ ಇರ್ತದ, ಯಾವ್ದೋ ಒಂದು ವಿಷಯ ಆದ್ರೂ ನಾ ಇಂಥ ಬುಕ್ ನಾ ಓದೇನೆ ಅಂತ ಇರ್ತದೆ. ಆ ಬುಕ್ ನಮ್ ಕೈ ಸಿಗ್ಬೇಕು. ಹಂಗ ನಾವು ವಿದ್ಯೆ ಏನು ಹಚ್ಚಿರ್ತೇವಿ. ಆತ್ಮ ಅನಾತ್ಮ ವಿವೇಕ ಆಗ್ಲಿ, ಆತ್ಮನಿಂದ ಸಂತೋಷವನ್ನ ಜಗ್ಗುದಾಗ್ಲಿ, ವಿಷಯಗಳಿಂದ ಸಂತೃಪ್ತಿ ಸುಖ ಇಲ್ಲ ಅನ್ನೋದು ಬಿಡುದಾಗ್ಲಿ, ಇವೆಲ್ಲ ಹೆಂಗ ಆಗ್ಬೇಕು ಅಂದ್ರ ಮನನ ನಿಧಿಧ್ಯಾಸನ ಭಾಳ ಮಾಡ್ಬೇಕು. ನಮಗ್ ಕಷ್ಟ ಕಾಲಕ್ಕಂದ್ರೆ ಏನು, ನಮ್ಮ ಭಾವನೆಗಳಿಗೆ ಏನಾದ್ರೂ ತೊಂದರೆ ಬಂದಾಗ ಅಲ್ಲಿ ನಾವು ಮಲ ಮಚ್ಚಕ್ ತಯಾರಾಗಬೇಕು. ನಮ್ಮ ಬುದ್ಧಿ, ನಮ್ಮ ವಿವೇಕ ಶಕ್ತಿ. Even when we come to the class and somebody comes late and crosses you and sits right in the front of you,
He is a taller person. If you have chosen a vantage point coming early at 5:30 itself, a person comes at 6:45 and sits right on your lap, then you may feel so irritated till the class is out. ನೋಡ್ರಿ ಕ್ಲಾಸಿಗೆ ಬಂದೀವಿ, ಅದು ಉದಾಹರಣೆ ಹೇಳಿದ್ರು. ಕ್ಲಾಸಿಗೆ ಬಂದು ಕೂತೀವಿ, ನಾವು 5:30 ಬಂದೇವಿ, ಯಾವನೋ ಒಬ್ಬ 6:45 ಕ್ಲಾಸ್ ಮುಗಿ ಹೊತ್ತಿ ಬರ್ತಾನೆ ಪುಣ್ಯಾತ್ಮ. ಬಂದು ಎಲ್ಲರನ್ನು ದಾಟ್ಕೊಂತ ಬಂದು ಇವ್ ಮುಂದ ಕುಂದಿರ್ತಾನ. ಅವ ಇವಕ್ಕಿಂತ ಎತ್ತರ ಇರ್ತಾನ, ಗುರುಗಳು ಕಾಣ್ದಂಗ ಆಕೈತಿ ಇವಾಗ. ಒಟ್ಟು ಅಂತೂ ಏನ್ ಮಾಡ್ತಾನಪ್ಪ ಅಂತಂದ್ರೆ ರಸಭಂಗ ಮಾಡ್ತಾನ. ಅವನ ಮೇಲೆ ಸಿಟ್ಟು ಬರ್ತದ. 1-1.5 ಗಂಟೆ ಶಾಂತ ರೀತಿಯಿಂದ ಶಾಸ್ತ್ರ ಕೇಳಿ ಮನಸ್ಸು ಶಾಂತ ಆಗೈತಂದ್ರೂ ಕೂಡ ಇಂಥ ಒಂದ್ ಸನ್ನಿವೇಶ ಅಂತಂದ್ರು ಮನಸ್ಸು ಏನಾಗ್ತದ, ಕೆರಳತದ, ಎದ್ದು ಹೊಡೆದಿ ನಮಗ ಅನಿಸ್ತದ. ಯು ಡು ನಾಟ್ ಲಿಸನ್ ದಟ್ ಡೇ. ಹಂಗಾದ ದಿವಸ ಗುರುಗಳು ಏನ್ ಹೇಳಿದ್ರು ಕೇಳಕ್ ಬರಸಂಗಿಲ್ಲ. ಏನದ ನೀವ ಬರೀ ಅವನ ಬಗ್ಗೆ ವಿಚಾರ ಮಾಡ್ತೀವಿ. ದಟ್ ಮೀನ್ಸ್ ಮೋರ್ ದನ್ ದ ಇಂಟೆಲೆಕ್ಟ್, ಇಟ್ ಈಸ್ ದ ಇಮೋಷನಲ್ ಪರ್ಸನಾಲಿಟಿ ವಿಚ್ ಈಸ್ ಬೇರಿಂಗ್ ಇನ್ ಫ್ರಂಟ್ ಆಫ್ ಎವ್ರಿ ಸಿಚುವೇಶನ್. ಅಂದ್ರೆ ನಮ್ಮ ಭಾವನಾತ್ಮಕವಾಗಿ ನಾವು ಏನ್ ಮಾಡ್ತೇವಿ, ಬಹಳ ಲಗುನ ಸ್ಪಂದಿಸ್ತೇವಿ ಅಂತ. ಬುದ್ಧಿ ಮಟ್ಟಕ್ಕೆ ಹೋಗೋದಿಲ್ಲ ನಾವು, ಭಾವನಾತ್ಮಕ ಲಗುನ ಸ್ಪಂದನ ಮಾಡಕ್ ಚಾಲು ಮಾಡ್ತೀವಿ, ವಿಚಾರ ಮಾಡಿ ಅಂತಾರ. ಅಂಡ್ ಇಫ್ ದ್ಯಾಟ್ ಇಮೋಷನಲ್ ಪರ್ಸನಾಲಿಟಿ ಇಸ್ ನಾಟ್ ಟ್ರಾನ್ಸ್ಫರ್ಡ್, knowledge will be there at one level, but in my hand, in a day-to-day life, I may go through the turmoils I went through before. ಅಜ್ಞಾನ ಕಾಲದಲ್ಲಿ ಹೆಂಗ ಸಿಟ್ಟು, ಸೆಡವು, ಕ್ರೋಧ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಹೊಟ್ಟೆ ಕಿಚ್ಚು ಹೆಂಗ ತೋರ್ತಾವ, ಹಂಗ ಜ್ಞಾನ ಕಾಲದಲ್ಲಿ ತೋರ್ತಾವ. ಜ್ಞಾನದ ಪ್ರಯೋಜನ ಆಗಿಲ್ಲೇನೋ ಅಂತ ಅನಿಸ್ತದ. And therefore, if Vedanta should be the practical use, I have to spend time. ಆದ್ದರಿಂದ ಈ ವೇದಾಂತವನ್ನ ತಿಳಿದಿದ್ದ ನಮ್ಮ ಜೀವನಕ್ಕೆ ಉಪಯೋಗ ಮಾಡಬೇಕು ಅಂತ, ಉಪಯೋಗ ಬರ್ಬೇಕಂದ್ರೆ ಏನು ಆತ್ಮಜ್ಞಾನ ಆಗಿಂದ ಏನದ, ಮನನ ನಿಧಿಧ್ಯಾಸನ ಅನ್ನುವಂಥವು ಎರಡನ್ನ ನಾವು ಬಹಳ ಮಾಡ್ಬೇಕಾಗ್ತದೆ. ಅದು ಏನ್ ಮಾಡ್ತದ ಅಂದ್ರೆ ಕನ್ವರ್ಟಿಂಗ್ ದಿಸ್ ನಾಲೆಜ್ ಇಂಟು ಇಮೋಷನಲ್ ಸ್ಟ್ರೆಂತ್. ನಮ್ಮ ಜ್ಞಾನವನ್ನ ನಮ್ಮ ಮಾನಸಿಕ ಬಲವನ್ನಾಗಿ ಅದು ಮಾಡ್ಬೇಕು. ಜ್ಞಾನ ಹೋಗಿ ಪರಿವರ್ತನೆ ಆಗ್ಬೇಕು, ಬಲ ಆಗ್ಬೇಕು, ನಮ್ಮ ಸ್ಟ್ರೆಂತ್ ಆಗ್ಬೇಕು. ಇಟ್ ಕನ್ವರ್ಟ್ಸ್ ಅವರ್ ವೀಕ್ನೆಸ್ ಇಂಟು ಅವರ್ ಸ್ಟ್ರೆಂತ್. ಆ ಮಾನದಿಂದ ಏನಾಗ್ತದ ಅಂದ್ರ ನಮ್ಮಲ್ಲಿ ಏನ ಇವು ಅದಾವು ವೀಕ್ನೆಸಸ್, ಅವು ಏನಾಗಬೇಕು, ನಮ್ಮ ಸ್ಟ್ರೆಂತ್ ಆಗ್ಬೇಕು ಅಂತಾರ. ಈ ವೇದಾಂತ ಜ್ಞಾನದಿಂದ ವಿ ಶುಡ್ ಬಿ ಏಬಲ್ ಟು ಕನ್ವರ್ಟ್ ಅವರ್ ವೀಕ್ನೆಸಸ್ ಇಂಟು ಅವರ್ ಸ್ಟ್ರೆಂತ್. ನಮ್ಮ ಏನು ಅಶಕ್ತ ಅದಾವಲ್ಲ ಅವೆಲ್ಲವೂ ಶಕ್ತಿಯುತವಾಗಿ ಅವನ್ನ ವೆಪನ್ ಆಗ್ಬೇಕು ನಮಗೆ. ವಿಚ್ ಈಸ್ ಕಾಲ್ಡ್ ಪ್ರಜ್ಞಾ ಟು ಸ್ಥಿತಪ್ರಜ್ಞಾ. ಇದಕ್ಕಂತಾರ ಮೊದಲಿಂದ ಪ್ರಜ್ಞಾ, ಇಲ್ಲೇ ಸ್ಥಿರ ಪ್ರಜ್ಞಾ ಅಥವಾ ಸ್ಥಿತಪ್ರಜ್ಞಾ. ಯಾಕ ಇಷ್ಟು ದಿವಸ ಅಜ್ಞಾನಿ ಇದ್ದ, ಶ್ರವಣ ಆತು, ಜ್ಞಾನ ಆಗ್ಯಾರ. ಅದು ಜ್ಞಾನ ತಕ್ಕ ಇರ್ಬೇಕಂದ್ರೆ ಮತ್ತೆ ಪ್ರಾಕ್ಟೀಸ್ ಬೇಕಂತ, ಮನನ ಮತ್ತು ನಿಧಿಧ್ಯಾಸನ ಬೇಕು. That means my whole personality is soaked in this knowledge to such an extent that to every moment this knowledge is available to help me out. ಏನ್ ಹಿಂಗಂದ್ರ ನನ್ನ ಪೂರ್ಣ ವ್ಯಕ್ತಿತ್ವ ಹೆಂಗಿರ್ಬೇಕು ಅಂದ್ರ ಅದು ಜ್ಞಾನದ ಸಾಗರದಲ್ಲಿ ಮುಳುಗಿರ್ಬೇಕು, ಜ್ಞಾನದ ಒಂದು ಸಕ್ರಿ ಪಾನಕದಲ್ಲಿ ಮುಳುಗಿರ್ಬೇಕು. ಮತ್ತೇನಾಗಿರ್ಬೇಕು, ಹೆಂಗ್ ಮುಳುಗಿರ್ಬೇಕಂತಂದ್ರ ದ ನಾಲೆಜ್ ಇಸ್ ಅವೈಲಬಲ್ ಟು ಹೆಲ್ಪ್ ಮಿ ಔಟ್. ನನಗೆ ಎಂತಹ ಕಷ್ಟ ಬಂದಾಗಲೂ ನನ್ನ ಜ್ಞಾನ ನನಗೆ ಸಹಾಯಕ್ಕೆ ಬಂದಿರ್ಬೇಕು. ನಿನ್ನೆ ಅಂದ್ರೆ ನೋಡ್ರಿ ಇವ್ರು ಸುರೇಶ್ ಅವರು ಏನ್ರಿ BP ಶುಗರ್ ಕಾಡಾಗತ್ತಾವು ಅಂದ್ರು. ಅವು ಏನು ಎಲ್ಲರಿಗೂ ಕಾಡ್ತಾವ ಬಿಡ್ರಿ ಅಂತಂದ್ರು. ಯಾರಿಗೂ ಕಾಡಂಗಿಲ್ಲ ಅಂತ ತಿಳ್ಕೊಡ್ರಿ. BP ಶುಗರ್ ಯಾರಿಗೂ ಕಾಡಾಗತ್ತಾವು, ಶರೀರಕ್ಕೆ ಕಾಡಾಗತ್ತಾವ, ನಿಮಗ್ ಕಾಡಾಗತ್ತಾವ. ಹಿಂಗ ಮುಂದೆ ಬರೋದು ಹೋಗುದಿಲ್ಲ. ನಾವು ಅಲ್ಲೇ ಏನು ಸೀಮಿತ ಇರ್ತೈತೆ ಅಷ್ಟ ವಿಚಾರ ಮಾಡ್ತೇವೆ. BP ಶುಗರ್ ಎಲ್ಲರಿಗೂ ಅದಾವ, ಅವು ನಮಗ್ ಬಂದಾವಂದ್ರೆ ನೋವು ಆಗುದಿಲ್ಲ ಅಂತ. ಅದಕ್ಕಿಂತ ಹೆಚ್ಚಿಗೆ ಯಾವ ಕಾಯಿಲೆ ಬಂದ್ವು ಅಂದ್ರೆ ನೋವು ಆಗ್ತದೆ. ಆ ನೋವು ಯಾವ ಕಾಯಿಲೆ ಬಂದ್ರು ಶರೀರಕ್ಕೆ ಬರ್ತಾವ, ಆತ್ಮಕ್ ಬರ್ತಾವ? ಇಲ್ಲ, ಆತ್ಮಕ್ಕೆ ಅವು ಕಾಯಿಲೆ ಬರೋದೇ ಇಲ್ಲ. ನೀ ಆತ್ಮ ಅಂತ ತಿಳ್ಕೊಂಡಾಗ ನೀ ಯಾಕೆ ಅವು ಶರೀರಕ್ಕೆ ಬಂದ್ರೆ ಬರ್ತಾವು, ಶರೀರಕ್ಕೆ ಕಾಯಿಲೆಗಳು ಬರ್ತಾವ. ಶರೀರಕ್ಕೆ ಬಂದ್ರೆ ನನಗ ಬಂತ ತಿಳ್ಕೊಂಡು ಮೊದಲಂಗ ಇದ್ರೆ ಏನ್ ಲಾಭ ಅಂದಂಗ. ನಮ್ ಜ್ಞಾನ ಉಪಯೋಗ ಬಿತ್ತೆ ನಮ್ ಕೈಗೆ. ಶರೀರ ಹೆಂಗದ, ಇದು ರೋಗಗಳ ಸಾಗರ, ಇದು ರೋಗದ ಗೂಡದು.
ರೋಗ ಯಾಕೆ ಬರ್ತಾವ ಅಂದ್ರೆ ತಕೊಂಡ್ ಹೋಗಕ್ಕೆ ಬರ್ತಾವ. ಶರೀರ ತಗೊಂಡ್ ಹೋಗಕ್ಕೆ ಬರ್ತಾವು. ಅಲ್ಲಿ ಯಮಧರ್ಮರಾಯನ ಪ್ರವೇಶ ಐತಿ. ಆತ್ಮನ ಕ್ಷೇತ್ರದೊಳಗ ಅದು ಯಮಧರ್ಮರಾಯನ ಪ್ರವೇಶ ಇಲ್ಲ ನೋಡ್ರಿ. ಇವನೊಬ್ಬನಿಗೆ ಪ್ರವೇಶ ಇರೋದು, ಹಾ ಯಾರಿಗೂ ಇಲ್ಲ. ಅದೇ ಎಸ್ಪೆಷಲಿ ವೆನ್ ದೇರ್ ಇಸ್ ಎ ಕ್ರೈಸಿಸ್ ಇನ್ ಲೈಫ್. ನಮ್ ಜೀವನದ ಕಷ್ಟಕ್ಕೆ ಬಂದಾಗ ಇದು ಪರೀಕ್ಷೆ ಆಗ್ತದ್ರಿ, ಅಲ್ಲಿ ಮಠ ಆಗಂಗಿಲ್ಲ. ಎಸ್ಪೆಷಲಿ ಕಾಯಿಲೆ ಬಂದಾಗ, ಅಥವಾ ನಮ್ಗೆ ಆತ್ಮೀಯರು ತಿಳ್ಕೊಂಡಾಗ, ಅಥವಾ ನಮಗೆ ಸಾವು ಸಮೀಪಿಸಿದಾಗ. ನಮಗೆ ಸಾವು ಸಮೀಪಿಸಿರ್ಬೇಕು, ಅದನ್ನ ಸ್ವಾಗತ ಮಾಡ್ಬೇಕು ನಾವು. ಶರೀರಕ್ಕೆ ಬರೋದ ಇದು. ಇಲ್ಲಿ ಮಠ ಈಗ ಯಾರ ಶರೀರ ಓದತ್ರಿ? ಸಿದ್ಧಾರೂಢ ಶರೀರ ಓದತ್ತೇನ್ರಿ? ಇಲ್ಲ. ಮತ್ತೆ ಅವ್ರಿಗೆ ಬಿಟ್ಟಿಲ್ಲ ಅಂದ್ರೆ ನಮಗೇನ್ ಬಿಡ್ತದೆ? ಹಂಗಂತ ತಿಳ್ಕೊಂಡು ಅವರು ಮರಣವನ್ನು ಗೆದ್ದಾರಿಲ್ಲೋ? ಆತ್ಮನಿಗೆ ಮರಣ ಇಲ್ಲ, ಅದನ್ನ ಗೆದ್ದಾರ ಅವರು. ಶರೀರಕ್ಕೆ ಮರಣ ಇಲ್ಲ ಅಂತ ಅಲ್ಲ ತಿಳ್ಕೊಂಡಿಲ್ಲ ಅವರು. ಆತ್ಮನಿಗೆ ಮರಣ ಇಲ್ಲ. ತಾನು ಆತ್ಮ ಅಂತ ತಿಳ್ಕೊಂಡ್ರ, ಶರೀರ ಅನ್ನೋದು ಭಾವ ಬಿಟ್ಬಿಟ್ಟಾರ ಅವರು. ಮತ್ ಇರೋದ ಇಷ್ಟದ, ಇದಕ್ಕಿಂತ ಹೆಚ್ಚಿಗೆ ಏನಿಲ್ಲ. ಇದು ನಮ್ಮ ಅದ ಬಿಡಾಕ್ ಬಲ್ಲಿ ನಾವು ಎಷ್ಟ್ ಹಗರದ ಅಷ್ಟ ನಮ್ಗೆ ಅದು ಏನಾಗೈತಿ, ವಜ್ಜೆ ಹಾಕೋತೈತಿ ನೋಡ್ರಿ. ಯಾಕ? ವಿಚಾರ ಇಲ್ಲ ನಮ್ ಕಡೆ. ಸಾರ ವಿಚಾರ ಮಾಡಿ ಹಂತದ ಮಟ್ಟಿಗೆ ವಿಚಾರ ಮಾಡ್ತೇವೆ, ಆಳವಾಗಿ ವಿಚಾರ ಮಾಡಂಗಿಲ್ಲ. ಮನನ ನಿಧಿಧ್ಯಾಸನ ಕೊಡ್ತದ. ನೀ ಯಾರಾದ್ರ ಮತ್ತು ನಾ ಆತ್ಮ ಅನ್ನೋದು ಮತ್ತೆ ತಿಳ್ಕೊಳ್ಳೋದು ಶರೀರ ಅಂತ ತಿಳ್ಕೊಳ್ಳೋದು. ಶರೀರಕ್ಕೆ ಏನ್ ಆತಂದ್ರೆ ಹಾ ಹೂ ಚಾಲು. ಮತ್ತಿನ್ನ ಪ್ರಾಣ ಹೋಗ್ಬೇಕಾದ್ರೆ ಎಷ್ಟು ತ್ರಾಸ ಆಗತ್ತೆ ಗೊತ್ತೈತೇನು? ಗೊತ್ತಾಗತ್ತಿಲ್ರಿ? ಪ್ರಾಣ ಹೋಗ್ಬೇಕಾದ್ರೆ ತ್ರಾಸ ಆಗ್ತೈತಿಲ್ಲೋ? ಆಗ್ತತಿ. ಆ ಪ್ರಾಣ ಹೋಗ್ಬೇಕಾದ್ರೆ ತ್ರಾಸ ಆಕೈತಲ್ಲ, ತ್ರಾಸ ಆಗೋದು ಗುರ್ತ ಆಗಾವ ಯಾರಿಗ್ ಗುರ್ತ ಆಕೈತಿ, ಯಾರಿಗ್ ತ್ರಾಸ ಆಕೈತಿ? ಅದ ವಿಚಾರ ಮಾಡ್ರಿ. ಜ್ಞಾನಿಗೆ ಗೊತ್ತಾಗುತ್ತೆ, ಅಜ್ಞಾನಿಗೆ ನೋವಾಗುತ್ತೆ ಸರ್. ಅಲ್ಲಲ್ಲ, ಈಗ ನಾನು ತಿಳಿಯವ ತಿಳಿಯಲ್ಪಡುವ ವಸ್ತುಕ್ಕಿಂತ ಭಿನ್ನ ಅದನಿಲ್ಲೋ? ನಾನು ತಿಳಿತಾ ಇದ್ದೀನಿ, ನಾ ಆತ್ಮ ಅದೀನಿ, ಅಲ್ಲಿನೂ ಕೂಡ ಆತ್ಮ ಅದೀನಿ. ಅವಾಗ ಹೋಗುತ್ತೀನಿ, ಅದನ್ನ ಬೇರೆ ಇಟ್ಟು ಅರಾಗತ್ತೀನೋ ಏನು ಅದ ಆಗಿ ಅರಾಗತ್ತೀನಿ ನಾನು? ಬೇರೆ ಕಾಣ್ತೀನಿ. ಬೇರೆ ಆಗಿ ಅದೇನಿ, ಆದ್ರೂ ಕೂಡ ನಾನು ಅದು ಆಗ್ಬಾರ್ದು ಅಂತೀನಿ. ನೋಡ್ರಿ ಎಷ್ಟು ಮೂರ್ಖತನ ಅದ ನೋಡ್ರಿ. ನನ್ಕಿಂತ ಬೇರೆ ಅಹಂಕಾರ ಏನದ? ಸ್ಥೂಲ ದೇಹ ಮತ್ತು ಸೂಕ್ಷ್ಮ ದೇಹ ವಿಯೋಗಕ್ಕೆ ಮರಣ ಅಂತಾರ. ಇದು ಸ್ಥೂಲ ಶರೀರದಿಂದ, ಈ 25 ತತ್ವದ ಆತ್ಮಕ ಶರೀರದಿಂದ ಈ 17 ತತ್ವದ ಶರೀರ ಬೇರೆ ಒಂದು ಪ್ಯಾಕೇಜ್ ಇರ್ತದ. ಅದು ಕಿತ್ಕೊಂಡು ಹೋಗ್ತದೆ ಮತ್ತೊಂದು ಶರೀರ ಪಡಿಲಿಕ್ಕೆ. ಎಲ್ಲೇ ಅಜ್ಞಾನಿಯೊಳಗೆ. ಜ್ಞಾನಿಯಲ್ಲಿ ಏನಾಗ್ತದ? ಅದು ಎಲ್ಲೂ ಹೋಗುದಿಲ್ಲ, ಇಲ್ಲೇ ಸಂಪೂರ್ಣ ಆತ್ಮದಲ್ಲಿ ಲಯ ಆಗಿಬಿಡ್ತದೆ. ಅದು ಸೂಕ್ಷ್ಮ ಶರೀರ ಮುಂದೆ ಹುಟ್ಲಿಕ್ಕೆ ಅವಕಾಶ ಇಲ್ಲ. ಅದು ಪರಮಾತ್ಮನೊಂದಿಗೆ ಒಂದಾಗ್ಬಿಡ್ತದೆ. ಈಗ ಅಂತ ಹೊತ್ನಾಗ ದುಃಖ ಮಾಡ್ಬೇಕು, ನಾಳೆ ನಗಬೇಕ್ರಿ. ದೇವ್ರು ಕೂಡ ಒಂದಾಗತ್ತೀವಿ ನಾವು. ಅವಾಗ ಜ್ಞಾನ ಆಗಿತ್ತಂದ್ರ, ಅಜ್ಞಾನ ಆಗಿತ್ತಂದ್ರ ಮತ್ತೊಂದು ಶರೀರವನ್ನ ಪಡ್ಕೊಳಕ್ ಹೊಂಟದ. ಇದು ಹಳೆ ಅಂಗಿ ಹರಿದೈತಿ, ಅಂಗಿ ಇದು ರೋಗಗ್ರಸ್ತ ಆಗೈತಿ. ಈ ಅಂಗಿ ಬಿಟ್ಟು ಇನ್ನೊಂದು ಹೊಸ ಅಂಗಿ ಹೊಸ ಅಂಗಿ ಈಗ ದೀಪಾವಳಿಗೆ ಹೊಸ ಅಂಗಿ ಹಾಕೋಬೇಕಾದ್ರೆ ಅಳ್ತೇವಲ್ಲ ನಾವು. ಅಲ್ಲ, ಹೊಸ ಅಂಗಿ ಹಾಕೋಂಗನೇ ಇಲ್ಲ ಸರ್, ಮುಕ್ತ ಆಗ್ಬಿಡ್ತದ ಅಲ್ಲಿ. ಅಲ್ಲಲ್ಲ, ಒಂದು ಅಜ್ಞಾನಿ ಇದ್ರು ಹೇಳ್ತೀನಿ. ಅಜ್ಞಾನಿ ಅದೇನಪ್ಪ ಹೊಸ ಅಂಗಿ ಬರ್ತೈತ ಅಂತ ಗೊತ್ತಿತ್ತಂದ್ರ ಅಳ್ತೀರೇನು? ಹೊಸ ಅಂಗಿ ಹಾಕೋಬೇಕಾದ್ರೆ ಅಳ್ತೀರೇನು? ಕರ್ಕೊಂಬಾ. ಇಲ್ಲ, ಖುಷಿಯಾಗಿ ಇರ್ತೀವ್ರಿ ಅಜ್ಜರ. ಮತ್ತ ಯಾಕೆ ಹಾಳಾಗತ್ತೀವಿ ನಾವು? ಮರಣಕ್ಕೆ ಯಾಕೆ ಹೆದರಾಗತ್ತೀವಿ? ಭ್ರಮ, ವಿಚಾರ ಇಲ್ಲ ನೋಡ್ರಿ. ನಾವ್ ಒಂದ್ ವೇಳೆ ಮರಣ ನಮ್ಗ ಆಕೈತಂದ್ರು ಹೆದರ್ಬಾರ್ದು. ಯಾಕೆ? ಹೊಸ ಅಂಗಿ ಬರ್ತದ. ರಾಜ ಬಿದ್ರು ನಾ ಗೆದ್ದಂಗ, ರಾಣಿ ಬಿದ್ರು ನಾ ಗೆದ್ದಂಗಿದ್ದ ಯಾಕೆ ಸೋಲ್ಬೇಕ್ರಿ ಟಾಸ್ಗೆ? ನನ್ನ ಮುಕ್ತ. ಜ್ಞಾನಿ ಇದ್ನಂದ್ರ ಮುಕ್ತ ಆಗ್ತೇನಿ, ಅಜ್ಞಾನಿ ಇದ್ನ ಹೊಸ ಅಂಗಿ ಬರ್ತದ. ಮತ್ತಿಲ್ಲಿ ದುಃಖ ಮತ್ತೆ ಮುಂದಿನ ಜನ್ಮಕ್ ಮತ್ತೆ ಟ್ರಾನ್ಸ್ಫರ್ ಆಕತ್ತಲ್ರಿ ಅಜ್ಜರ ಇದ್ರ ಜೊತೆಗೆ. ಅಲ್ಲ, ನಾನು ಅಜ್ಞಾನಿ ದೃಷ್ಟಿ ಇದ್ದಾಗ ದೇಹ ಕಳ್ಕೋಬಾರ್ದು ಅನ್ನೋರಿಗೆ ದುಃಖ ಯಾಕಂತ ಹೇಳ್ರಿ. ವಿಚಾರ ಇಲ್ಲದ ವಿಚಾರ ಅದರ ವಿಚಾರ ಕರೆಕ್ಟ್ ಮಾಡಲ್ಲ ಅಂತಿಲ್ಲ. ಇವತ್ ನಾ ಮನ್ ಕೊಡಕ್ ಹೋಗಿದ್ವಿ ಗುರುಗಳ. ಹ್ಞೂನ್ರಿ. ನಮ್ ರಿಲೇಷನ್ ಅಂತ ಅಂದ್ರ ಬಹುತೇಕ ನಾವು ನಮ್ ಹುಡುಗರೆಲ್ಲ ಅಲ್ಲಿ ಯಾವ್ದ ಮನ್ಯಾಗ
ಎಲ್ಲಾ ಡೆಲಿವರಿ ಆಗೈತ್ರಿ ನಮ್ ಹುಡುಗರ್ದೆಲ್ಲ. ನಮ್ಮ ಮಠದ ಭಕ್ತರ ಅವ್ರು ಭಾರಿ ರೀ ನಮ್ಮ ಅಜ್ಜಾರ. ಹ್ಞೂನ್ರಿ ಬಾಳ ದೊಡ್ಡ ಭಕ್ತರ ಅಂದ್ರು ಬಾಳ ದೊಡ್ಡ ಭಕ್ತರ, ಅದ್ರಾಗಿನ ಸಂಶಯ ಇಲ್ಲ. ಹ್ಞೂನ್ರಿ ಸರಿ ಅವ್ರ ಮನ್ಯಾಗ ಅಳೋದ್ ನೋಡ್ಬಿಟ್ರ ಇವ್ರ ಏನ್ ಗೊತ್ತೇ ಇಲ್ಪ ಯಾಕ ಅನ್ಸಾಕೈತಿ. ಏನವ ಹಸ್ರಾಡೋದು, ಏನ್ ಔಷಧಿ ಆಡೋದು. ಈಗ ಬನ್ರಿ ನಾವ್ ಮುಗಿಸ್ಕ್ಯಾಸ ಅದ್ನ ನೀವು ವಿಚಾರ ಮಾಡ್ಕೊಂತ ಬಂದೆ ನಾವ್ ಇಷ್ಟೆಲ್ಲಾ ಅಡ್ಡಾಡಿದ್ರಿ ಏನ್ ಗೊತ್ತಾಗಿಲ್ಲಲ್ಲ ಇವ್ರಿಗೆ ಅಂತ ಹೇಳಿ. ನೋಡ್ರಿ ಏನಂದ್ರ ಮಂಗಲದು ಅನ್ನೋದ್ರ 8 ಮಂಗಲ ಅಂತಾರ, ಮತ್ತ ಮಾಡ್ತಾರ ಮಂಗಳ ಹೇಳ್ತಾರ. ಮತ್ತ ಭಕ್ತರು ಎದಕ್ಕಾಗ್ಯಾರ ಅಂದ್ರ ಅಲ್ಲಿ ನಡ್ಕೊಳ್ಳೋದ್ರಿಂದ ಅವ್ರ ಹೊಲ ಬೆಳ್ದೈತಿ, ಮಕ್ಳಾಗ್ಯಾವ, ಗಂಡ ಮಕ್ಳಾಗ್ಯಾವ. ಅಲ್ಲಿಂದ ಏನೋ ಆಸ್ತಿ ಸಿಕ್ಕೈತಿ, ಲಾಟ್ರಿ ಹತ್ತೈತಿ, ಇದಕ್ ನಡ್ಕೊಳಕತ್ತಾರ. ಅವ್ರಿಗೆ ಆತ್ಮಜ್ಞಾನ ಆಗಿದ್ರೆ ಒಂದ್ ವೇಳೆ ಆತ್ಮಜ್ಞಾನ ಆಗಿದ್ರು ಅಳ್ತಾರ ಅಂದ್ರೆ ನಾಟಕ ಮಾಡಕತ್ತಾರ ಅಂತ ತಿಳ್ಕೊಬ್ರಿ. ಅವ್ರಿಗೆ ಹೆಂಗಾದ್ರ ನನಗ್ ಗೊತ್ತಿಲ್ಲ, ನಿಮಗ್ ಗೊತ್ತಿದ್ದು ನನಗ್ ಗೊತ್ತಿಲ್ಲ. ಈ ಒಂದ್ ವೇಳೆ ಜ್ಞಾನ ಆಗೈತಂದ್ರು ಅಳಬಾರ್ದು ಅಂತಿಲ್ಲ, ನಾಟಕ ಮಾಡ್ಬೇಕು. ಚಲೋ ತಂಗ ಹೆಂಗ್ ಅಳ್ಬೇಕು ಅಂತಂದ್ರ ಒಳಗ ಒಬ್ಬ ಡ್ರಾಮಾ ಮಾಡುವ ಹೊತ್ನಾಗ ಅವ ಅಳು ಪಾತ್ರ ಬಂದದ, ಅವ ಹೆಂಗ ಉಳಿಸ್ತಾನ, ಅದ ಒಳಗ ಅಳ್ತಾನೇನವ. ಬಾಳ ಚಲೋ ಆತ ಅಂದಂಗ ಆಗ್ಬೇಕು. ಅವ ಎಂತ ಹೆಂಗ ಎಲ್ಲಾರು ಹೆಣ್ಮಕ್ಳನ್ನ ಕೂಡ ಅಳಿಸಿದ್ ನೋಡ್ಕೊ, ಹಂಗ ಆಗ್ತಾರ ಅಂತಾರ. ಆದ್ರ ಅವ ಒಳಗ ಹತ್ತಿರ್ತಾನೇನೋ, ಹಂಗಿರ್ಬೇಕು. ಹಂಗಿದ್ರ ಅವ್ರು ನಿಜವಾಗಿ ನಿಮ್ ಮಠದ ಭಕ್ತರು. ಇಲ್ಲ ಅಂದ್ರೆ ಅಲ್ಲಿ ನಡ್ಕೊಂಡ್ ಮ್ಯಾಗ ಅವ್ರಿಗೆ ಏನೋ ಒಂದಿಷ್ಟು ಆಗಿರ್ತಾವ. ನಮ್ಮ ಮಕ್ಳು ಏನಾಗಲ್ಲ, ಮಕ್ಳಾಗಿರ್ತಾವ, ಏನೋ ತಂಟೆ ಇದ್ದ ಜಮೀನ್ ತಂಟೆ ನಿಕಾಲಿ ಆಗಿರ್ತೈತಿ. ಯಾವ್ದೋ ಈ ಸಣ್ಣ ಹುಡುಗರು 60, 70, 80 ವರ್ಷ ಅವ್ರ ಆಕೈತಿರಿ ಸರ್. ಈ ಸಣ್ಣ ಹುಡುಗರದ 25, 30 ವರ್ಷ ಇದ್ದಾರ ಅಲ್ರಿ. ಈ 75, 80, 85 ವರ್ಷ ಅವ್ರ ಏನ್ ಅವ್ರ ಅಳೋದ್ ನೋಡ್ರಿ. ಚೆ ಎಷ್ಟು ವಯಸ್ಸು ಅವ್ರು ತೀರ್ಕೊಂಡ್ರೆ? ಎಷ್ಟು ವಯಸ್ಸಿಗೆ ಅವ್ರ ಮಗಾರವ ಅವಾಗ ಕಿಡ್ನಿ ಫೇಲ್ ಆಗಿದ್ದು ರೀ, ಡಯಾಲಿಸ್ ಆಗಿದ್ದು ಒಂದು 6 ತಿಂಗಳಿಗೆ. ಅಲ್ಲ, ಎಷ್ಟು ವಯಸ್ಸು ರೀ? ಕಮ್ಮಿ ಐತಿ, ವಯಸ್ಸು ಕಮ್ಮಿ ಐತೆ. ಬಾಳ 45, 50 ರೀ. 45, 50 ಸಮಯ ಸ್ವಲ್ಪ ಸಹಜ ಆಗ್ತೈತಿ. ತಾಯಿ ತಂದೆ ಅದಾರನ್ರಿ? ಅವ್ರು ತಂದೆ ತಿರ್ಕೊಂಡ ತಾಯಿ ಅವ್ರದಾರ್ರಿ. ಯಾಕಂದ್ರ ಕಾಕಾಗಳು ಅದಾರ್ರಿ. ಸಣ್ಣ ವಯಸ್ಸಿನವ್ರು ಇದ್ರಂದ್ರೆ ಸ್ವಲ್ಪ ಹೆಚ್ಚಿಗೆ ಪರಿಣಾಮ ಆಗ್ತದೆ. ಆಮ್ಯಾಗ ಅವ್ರ ಮ್ಯಾಗ ಸಂಬಂಧಿಕ ಇನ್ನ ಮಕ್ಕಳು ಸಣ್ಣ ಇರ್ತಾವ, ಜವಾಬ್ದಾರಿ ಯಾರಪ್ಪ ಹೊರವರು ಅನ್ನುವಂಥದ್ದು ಚಿಂತೆ, ಹಿಂಗೆ ಲೌಕಿಕ ದೃಷ್ಟಿ ವಿಚಾರ ಮಾಡ್ತಾರ. ಮತ್ತ ಈ ಭಕ್ತರು ಹೆಂಗಿರ್ತಾರಂದ್ರಿ, ಈ ವೇದಾಂತವನ್ನ ಅಭ್ಯಾಸ ತಿಳಿದವ್ರು ಭಕ್ತರು 99% ಇರಂಗಿಲ್ರಿ. ಈ ಲೌಕಿಕ ಬೇಡಿಕೆಗಳನ್ನ ಈಡೇರಿಸ ಸಿದ್ದಾವಳಪ್ಪನ ಕಡೆ ಯಾಕೆ ಬರ್ತಾರ ಗೊತ್ತೈತೇನ್ರಿ? 99 ಮಂದಿ ಇಲ್ಲೇ ಅಷ್ಟ ಬರ್ತಾರೋ, ಎಲ್ಲೇ ಈ ಮಠದಕ್ಕೆ ಹಣಕಾಯಿ ಮಾಡ್ಸ್ಕೊಂಡು ಹೋಗಾಕ್ ಬರ್ತಾರ, ಜಾತ್ರೆ ತೇರಿಗೆ ಬರ್ತಾರ, ತೇರಿಗೆ ಉತ್ತತ್ತಿ ಒಗ್ಯಾಕ್ ಬರ್ತಾರ, ತೇರಿಗೆ ಬಾಳೆಹಣ್ಣು ಒಗ್ಯಾಕ್ ಬರ್ತಾರ. ಅಲ್ಲಿ ಇದಕ್ಕೆ ಸಂಸ್ಕೃತ ಪಾಠಶಾಲೆಗೆ ಯಾರು ಬರಂಗಿಲ್ಲ, ಶಿಬಿರಕ್ಕೆ ಯಾರು ಬರಂಗಿಲ್ಲ ಅವರು. ಹೌದೌದ್ರಿ. ಬಾಳ 25-30 ಮಂದಿ ಇರ್ತೈತಿ ಅಷ್ಟೇ. ಉಳಿದ ಮಂದಿ 99% ಜನ ಎಲ್ಲಿರ್ತಾರಪ್ಪ ಅಂದ್ರ ನಮ್ಮ ಮಕ್ಕಳಾಗಿಲ್ಲ, ಮಗನ್ ಕೊಟ್ಟಾನ, ನಮ್ದು ತಂಟೆ ಇತ್ತು, ತಂಟೆ ಕ್ಲಿಯರ್ ಮಾಡಿದ, ಸಿದ್ದಾಳಪ್ಪನ ಮಠಕ್ಕೆ ನಡ್ಕೊಂಡ್ವಿ, 5 ಅಮಾಸೆ ನಡ್ಕೊಂಡ್ವಿ, ಸ್ಯಾಂಕ್ಷನ್ ಆಯ್ತು. ನಮ್ ಮಗಳ ಲಗ್ನ ಆಗಿದ್ದಿಲ್ರಿ, ನಾವ್ ನಡ್ಕೊಂಡಿ ನೋಡ್ರಿ, 5 ಹುಣ್ಣಿಮೆ ನಡ್ಕೊಂಡ್ವಿ, ಎಲ್ಲ ಮಗ ಆತ್ ನೋಡ್ರಿ ಲಗ್ನ. ಇಂಥವ್ರ ಬಾಳ ಬಂದ. ಮತ್ ಇಂಥವ್ರಿಗೆ ಏನ್ ನೀವು ನಮ್ಮ ಭಕ್ತರ ಅಂತೀರ ಏನ? ಅವ್ರಿಗೆ ಏನ್ ಅಂತೀರ? ಏನಂತೀರ ಅಂದ್ರೆ ಭಕ್ತರಂತೂ ಅನ್ಬೇಕ್ರಿ ಬರ್ತಾರ ಅಂದ್ರೆ. ಕಾಮ್ಯ ಭಕ್ತರು ಸರ್, ಅವರೆಲ್ಲ ಕಾಮ್ಯ ಭಕ್ತರು. ಊರಿನಲ್ಲಿ ನಮ್ಮ ಅಣ್ಣವ್ರು ತೀರ್ಕೊಂಡಿದ್ದಾರೆ. ಅವಾಗ ನಮ್ಮ ಫ್ಯಾಮಿಲಿಯಲ್ಲಿ ಯಾರ ಕಣ್ಣಲ್ಲಿ ಒಂದು ಹನಿ ನೀರು ಇದು ಇರ್ಲಿಲ್ಲ, ದುಃಖ ಇಲ್ಲ, ಇದ್ದಿದ್ದಿಲ್ಲ. ಅಡ್ಡಿ ಇಲ್ಲ, ಸ್ವಲ್ಪ ಸಂಸ್ಕಾರ ಈ ಕಲ್ಯಾಣ ಶಕ್ತಿ ಎಲ್ಲರಿಗೂ ಸಂಸ್ಕಾರ ಐತಿ ನಿಮ್ಗೆ. ಅವರು ಬುದ್ಧಗ ಭಾಳ ಇದು ಮಾಡ್ತಿದ್ರು, ಬುದ್ಧ ವಿಪಶ್ಯನ ಧ್ಯಾನ ಯಾವಾಗಲೂ ಕಂಟಿನ್ಯೂಸ್ ವಿಪಶ್ಯನ. ಹ್ಞೂನ್ರಿ, ಅದ್ರಾಗ ಪರಿಣಿತರಾಗಿ ಬಿಟ್ಟಿದ್ದಾರೆ ವಿಪಶ್ಯನ ಧ್ಯಾನದಲ್ಲಿ. ಇದು ನಮ್ಗೆ ವೇದಾಂತ ಏನೈತಲ್ರಿ ಇರೋಣ, ಈ ವಿಪಶ್ಯನಕ್ಕಿಂತ ಮುಂದ್ರಿ ಇದು. ಹೌದ್ರಿ, ನೋ ಡೌಟ್. ಅದನ್ನ ಗುರ್ತಿಸ್ಬೇಕು ನೀವು. ಇರೋಣಾರ ಉಳಿದವರೆಲ್ಲ ಗುರ್ತಿಸ್ಯಾರ, ನೀವು ಅಷ್ಟು ಗುರ್ತಿಸ್ಬೇಕು. ಇರೋಣಾರ ಧ್ಯಾನ ಐತೆ, ಧ್ಯಾನದಕ್ಕಿಂತ ಮುಂದಿದ್, ಒಂದ್ ಹಂತ ಮುಂದಿದ್. ನಾವೇನ್ ಹೇಳಾಕತ್ತೀವಿ, ಶಾಸ್ತ್ರ ಐತಲ್ರಿ, ಜ್ಞಾನಕ್ಕಿಂತ ಮುಂದ್ರಿ ಇದು. ವಿಪಶ್ಯನ ಅನ್ನೋದು ಜ್ಞಾನ, ಅದಕ್ಕಿಂತ ಮುಂದಿದು. ಮೊದಲಿಂದ ಮನಸ್ಸು ಏಕಾಗ್ರ ಆಗ್ತದ. ಮನಸ್ಸು ಏಕಾಗ್ರ ಆಗಿದ್ದ ಮನಸ್ಸನ್ನ ಬಳಸ್ಬೇಕು, ಮತ್ತೆ ಇಲ್ಲಿ ವಿಚಾರ ಮಾಡಕ್ ಹಚ್ಬೇಕ. ಇಲ್ಲಿ ವಸ್ತು ಹೆಂಗದ ಹಂಗ ಜ್ಞಾನ ಆಗ್ತದ. ವಸ್ತು ಹೆಂಗದ, ಬ್ರಹ್ಮ ವಸ್ತು ಹೆಂಗದ ಹಂಗ ದೇಯಾಕಾರ ಜ್ಞಾನ ಆಗ್ತದ ಇಲ್ಲಿ. ಅಲ್ಲಿ ನಿಮ್ ಧ್ಯಾನದಾಗ ಹಂಗಲ್ಲ, ಅದು PG ಇದ್ದಂಗೆ, ಪೋಸ್ಟ್ ಗ್ರಾಜುಯೇಷನ್ ಇದ್ದಂಗೆ.
ಅದು ಕೂಡ ಅದು ಸಹಕಾರಿ ಕಾರಣ ರೀ. ಸಹಕಾರಿ ಕಾರಣ. ಅಷ್ಟು ತಿಳ್ಕೊಂಡ್ರೆ ಏನು ತೊಂದರೆ ಇಲ್ಲ. ಗುರುಗಳ ವಿಪಶ್ಯನದೊಳಗ್ರಿ ಹ್ಮ್ ಪ್ರಾಕ್ಟಿಕಲಿ ಅವ್ರ ಏನ್ ಧ್ಯಾನ ಮಾಡ್ತಿರ್ತಾರಲ್ರಿ ಆ ಟೈಮ್ದೊಳಗ ಅವ್ರಿಗೆ ಬರೇ ಉಸಿರಾಟದ ಕಡೆ ಮೊದಲ 3 ದಿವಸ ಗಮನ ಕೊಡ್ಲಿಕ್ಕೆ ಹೇಳ್ತಾರ್ರಿ. ಹ್ಞೂನ್ರಿ 3 ದಿವಸ ಗಮನ ಎದ್ರ ಸಂಬಂಧ ಕೊಡ್ಬೇಕಂತಂದ್ರ ಬ್ಯಾರೆ ಉಸಿರಾಟದ ಬದ್ಲೆ ಬ್ಯಾರೆ ಏನ್ರ ನಾಮ ಲಿಂಗ ಅವು ಇವು ಏನಾರ ಕೊಟ್ರ ಎಲ್ಲಾ ಒಂದ್ ಏನಾರ ಅವ್ರಿಗೆ ಸಮಸ್ಯೆ ಬರ್ತದ ಅಂತೇಳಿ ಉಸಿರು ಬರೋಬ್ಬರಿ. ಅನ್ನೋದು ಸಹಜವಾಗಿ ಸ್ವಾಭಾವಿಕ ಎಲ್ಲರಿಗೂ ಯಾವುದೇ ಜಾತಿ ಇಲ್ಲ ಧರ್ಮ ಇಲ್ಲ ಏನಿಲ್ಲ. ಅದನ್ನ ಉಸಿರಿನ ಕಡೆ ನೀವು ಗಮನ ಕೊಡ್ಲಿಕ್ಕೆ ಯಾಕೆ ಹೇಳ್ತಾರ ಅಂತಂದ್ರ ನಮ್ಮ ಮನಸ್ಸು ಏಕಾಗ್ರತೆ ಬರೋ ಸಂಬಂಧ 3 ದಿವಸ ವಿಪಶ್ಯನ ಮಾಡಿಸ್ತಾರ್ರಿ. ಅಲ್ಲಿ ಬರೋಬರಿ ಬರೋಬರಿ. 3ನೇ ದಿವಸದ ನಂತರ ರೀ ಹ್ಮ್ ಅವರಿಗೆ ಪೂರ್ತಿ ಶರೀರದ ಒಳಗ ಗಮನ ಕೊಡ್ಲಿಕ್ಕೆ ಹೇಳ್ತಾರ್ರಿ. ಶರೀರದ ಅಂದ್ರ ಶೀರ್ಷೆ ಪಾವ್ ತಕ್ಕ ಹ್ಮ್ ತಲಿ ಮ್ಯಾಗಿನ ಹಿಡ್ಕೊಂಡು ತೆಳಗಿನ ತನಕ ಏನೇನು ನಡೆದ ಅನ್ನೋದು ಒಳಗೆ ನೀವು ಬರೇ ಗಮನ ಕೊಡೋದು. ಬರೋಬರಿ. ಹಿಂಗ ಮಾಡ್ತಾ ಮಾಡ್ತಾ 10 ಡೇಸ್ ಏನ್ ಕೋರ್ಸ್ ಅದಲ್ರಿ 3 ದಿವಸದ ನಂತರ ಅವ್ರ ಏನ್ ಮ್ಯಾಲಿನ ಹಿಡಿದು ತೆಳಗಿನ ತನಕ ಏನ್ ಗಮನ ಕೊಡ್ತಾರಲ್ರಿ ಅವಾಗ ಮತ್ತ 3 ದಿನ ನಂತರ ಅವ್ರಿಗೆ ಅವಾಗ ಚಾನ್ಸ್ ಕೊಟ್ಟಿರ್ತಾರ್ರಿ. ನಿಮಗ ಅಕಸ್ಮಾತ್ ಎಲ್ಲರಿ ಕಾಲಿ ತುರಿಸ್ತು ಕಾಲ್ ಜುಮ್ ಹಿಡಿತು ಅಂತಂದ್ರೆ ನೀವು ಅಲಗಾಡಬಹುದು ತುರಿಸಬಹುದು. ಅದನ್ನ ಕಡೆನೆ ನೀವು ಗಮನ ಕೊಡುದು ಮತ್ತು ಎಲ್ಲಾರು ತೋರ್ಸದಂಗ ಆಯ್ತಂದ್ರೆ ತೋರಿಸಬಹುದು. ಹಿಂಗೆಲ್ಲ 3 ದಿವಸ ಕೊಟ್ಟಿರ್ತಾರ್ರಿ. 6ನೇ ದಿವ್ಸಕ್ಕೆ ಏನದಲ್ರಿ ಒಟ್ಟೆ ಯಾವುದೇ ಏನೇ ಬಂದ್ರು ಅದಕ್ಕೆ ಯಾವ ಪ್ರತಿಕ್ರಿಯೆನೂ ಮಾಡ್ಲಾರ್ದನೆ ಸಿರ್ಪ್ ಸಮತಾ ಭಾವಸೆ ಸಾಕ್ಷಿ ಭಾವಸೆ ಬರೇ ಗಮನ ಕೊಡ್ಲಿಕ್ಕಟ್ಟೆ ಹೇಳ್ತಾರ್ರಿ. ಬರೋಬರಿ. ಅಂದ್ರ ಅವನಿಗೆ ಸಾಕ್ಷಿ ಒಳಗೆ ತಂದು ಬಿಡ್ತಾರ್ರಿ. ಅವ ಸಾಕ್ಷಿ ಭಾವದಿಂದ ಈ ಶರೀರದ ಒಳಗ ಹೊರಗ ಏನು ನಡೆದದ ಅದಕ್ಕೆ ನೀ ಸಾಕ್ಷಿ ಇದ್ದಿ ಅನ್ನೋದೇ ಅದ್ರಿ ಗುರುಗಳಲ್ಲಿ. ಹ್ಞೂನ್ರಿ ಸಾಕ್ಷಿ ಒಳಗೆ ಇರುವಂಗ ಅವ್ರಿಗೆ ಪ್ರಾಕ್ಟಿಕಲಿ ಆದ ಕೂಡಲೇ ಅವ್ರ ಮುಂದೆ 10 ದಿನದ ಕೋರ್ಸ್ ಆದ್ಮೇಲೆ ಏನು ನಿಜ ಜೀವನದೊಳಗ ನಡೀತದಲ್ರಿ ಯಾವುದೇ ಘಟನೆ ಬಂದ್ರು ಸಾಕ್ಷಿ ಒಳಗೆ ಇರ್ತಾನ್ರಿ ಅವ. ಹ್ಮ್ ಹಿಂಗ ಅವ್ರದೊಂದು ವಿಪಶ್ಯನದ ವಿಶೇಷವಾಗಿ ಗಮನ ಕೊಡೋದು ಒಂದು ಮಾರ್ಗ ಅದ್ರಿ ಅವ್ರದ್ದು. ಅದ ರೀ. ಅದ್ರಾಗ ಮತ್ತ ಏನು ದೋಷ ಅದ ಹೇಳ್ರಿ. ನಾ ಏನ್ ದೋಷ ಅಂತ ಏನ್ ಹೇಳಿಲ್ಲ ನಿಮ್ಗೆ. ಅದು ಜ್ಞಾನಕ್ಕೂ ಧ್ಯಾನಕ್ಕೂ ವ್ಯತ್ಯಾಸ ಗುರುತಿಸ್ಬೇಕಷ್ಟ ಅಂತ ಆಗತ್ತೆ. ಅದು ಧ್ಯಾನ, ಇದು ಜ್ಞಾನ. ಇದು ಇದ್ದ ವಸ್ತು ಇದ್ದಂಗ ನಿಮ್ಗೆ ತತ್ವಮಸಿ ತತ್ ಅಂದ್ರೆ ಏನು, ತ್ವಮ್ ಅಂದ್ರೆ ಏನು, ಅಸಿ ಅಂದ್ರೆ ಏನು, ಅಲ್ಲಿ ನಿಮ್ಮ ಸ್ವರೂಪದ ಅನಾಲಿಸಿಸ್ ಐತಿ. ಇಲ್ಲಿ ಅಲ್ಲಿ ಏನದ ಮನಸ್ಸು ಇದ್ದಂಗ ಮಾಡೋದು ಅಷ್ಟ ಐತಿ. ಅದು ಧ್ಯಾನ. ಮನಸ್ಸು ಅಟ್ಟೆ ಅಲ್ರಿ, ಹೋಲ್ ಬಾಡಿಗೆ ಸುದಕ್ಕೆ ನೀ ಸಾಕ್ಷಿನೇ ಇದ್ದಿ ಅನ್ನೋದು ಅವನಿಗೆ ಪ್ರಾಕ್ಟಿಕಲಿ ಅವನಿಗೆ ಅನುಭವಕ್ಕೆ ಬಂದ ಮೇಲೆ ಅವನಿಗೆ ಸಾಕ್ಷಿ ನಾ ಇದ್ದೀನಿ, ಉಳ್ದುದೆಲ್ಲ ಇವ್ ತೋರ್ತಾವ, ಮತ್ ಒಂದ್ ದಿನ ಕೆಲವು ಜನ ಇರ್ತಾವ ಮತ್ ಹೋಗ್ತಾವ, ಇವಕ್ ನಾವ್ ಯಾವುದೇ ಪ್ರತಿಕ್ರಿಯೆ ಕೊಡ್ಲಿಲ್ಲ ಅಂತಂದ್ರ ಅವು ಬಂದು ಹೋಗಿ ಬಿಡ್ತಾವ ಅನ್ನೋದು ಒಂದು ವಿದ್ಯೆ ಆದ್ರಿ ಅದು ಈಗ್ರಿ ಜ್ಞಾನ ನಂತರ ಮಾಡ್ಬೇಕಾದದ್ದೇ ಅಲ್ಲಿ ಅವ್ರು ಮಾಡಿಸ್ತಾರ್ರಿ. ಆತ್ಮ ಅನಾತ್ಮ ವಿವೇಕ ಐತೇನ್ರಿ ಅಲ್ಲಿ? ಹೌದ್ರಿ. ಮತ್ತ ಸಾಕ್ಷಿ ಅಂದ್ರ ಆತ್ಮ ಅನಾತ್ಮ ವಿವೇಕ ಅಲ್ರಿ. ಉಳ್ದುದೆಲ್ಲ ಯಾವ ಪ್ರತಿಕ್ರಿಯೆ ಮಾಡ್ಬೇಡ, ಅವು ಬರ್ತಾವ ಹೋತಾವ, ಅದಕ್ಕೇನು ನೀ ಒಟ್ಟೇನು ಸುಮ್ಮನೆ ನೋಡೋದು ಅಷ್ಟೇ ನಿನ್ ಕೆಲಸ. ಸಾಕ್ಷಿ ಭಾವಸೆ ಸಿರ್ಪ್ ದೇಖೋ ಅಂತ ಹೇಳ್ತಾರ್ರಿ ಅವ್ರು. ಅಂದ್ರ ಅದ್ರ ನೀ ಸಂವೇದನ ಮಾಡಕ್ ಹೇಳ್ತಾರ ಗುರು. ಸಂವೇದನ ದೇಹದಲ್ಲಿ ಆಗುವಂತ ಶಿರಸೆ ಪಾವತಕ್ಕ ಸೂಕ್ಷ್ಮ ಸಂವೇದನ ಬರ್ತಾವ, ಕೆಲವೊಂದ್ಸಲ ಸ್ಥೂಲ ಬರ್ತಾವ. ಅದನ್ನ ಸಾಕ್ಷಿ ಭಾವದಿಂದ ನೋಡತ್ ಹೇಳ್ತಾರೆ. ಇದು 7 ದಿನ ಆಮೇಲೆ ಅಂದ್ರ ನೀ ಎಲ್ಲದಕ್ಕೂ ನೀ ಸಾಕ್ಷಿನೇ ಇದ್ದಿ ಅನ್ನೋದು ನಮಗ್ ಪ್ರಾಕ್ಟಿಕಲಿ ಅನುಭವಕ್ಕೆ ಬರಸ್ತದ್ರಿ. ಅಲ್ಲಿ ಭಗವದ್ಗೀತಾ ಏನ್ ಹೇಳ್ತೈತಿ ಅದಕ್ಕಿಂತ ಹೆಚ್ಚಿನ ಹೇಳ್ತಾರಂತೀರ? ಏನ್ ಭಗವದ್ಗೀತಾ ಏನ್ ಹೇಳ್ತೈತಿ ಅದನ್ನ ಹೇಳ್ತಾರಂತೀರ? ಅದ್ನೇ ಅಲ್ರಿ ಗುರುಗಳ, ಅದೇ ಅಲ್ರಿ. ಮತ್ತ ಇದ್ರಾಗ ಏನ್ ಮತ್ ಬ್ಯಾರೆ ಏನದ ಅನಸ್ತದ್ರಿ ನಿಮಗ್ರಿ? ಅಲ್ಲಲ್ಲ, ನಾನ್ ನಿಮಗ್ ಕೇಳಾಕತ್ತೇನ್ರಿ. ಯಾಕೆ ನೀವು ಹೋಗಿ ನನ್ಗೆ ಗೊತ್ತಿಲ್ಲ. ನಾನು ಆ ಮತವನ್ನ ಖಂಡನ ಮಾಡೀನಿ, ಬ್ರಹ್ಮಸೂತ್ರದಾಗ ಕೇಳೀನಿ ಅಷ್ಟೇ. ನಾ ಎಲ್ಲಿ ಹೋಗಿಲ್ಲ, ವಿಪಶ್ಯನ ಮಾಡಿಲ್ಲ. ಆವರಣ ನಾಶ ಆಕೈತೇನ್ರಿ? ಅದರಿಂದ ಆವರಣ ನಾಶ ಆಗ್ತದ? ಅದ ಆವರಣ ಭಂಗ ಕೇಳಿ. ಗುರುಗಳ ಯಾವ್ದು ನಿನ್ನ ಗಮನಕ್ಕೆ ಬರ್ಲಕತ್ತದ, ಯಾವ್ದು ನಿನ್ನ ಅನುಭವಕ್ಕೆ ಬರ್ಲಕತ್ತದ, ಅದು ನಿನಗೆ ಬಿಟ್ಟು ಭಿನ್ನದ. ನೀ ಸಾಕ್ಷಿ ಇದ್ದಿ ಅನ್ನೋದು ಅನುಭವ, ಪ್ರಾಕ್ಟಿಕಲಿ ನೀ ಸಾಕ್ಷಿನೇ ಇದ್ದಿ ಅನ್ನೋದು ನಮಗ ಅನುಭವಕ್ಕೆ ಬರಸ್ತಾರ್ರಿ, ಬರ್ತದನೋ ರೀ. ಚಲೋ. ಸರಿ ಪ್ರಕಾಶ್
ಇರ್ಲಿ ಸಾಕ್ಷಿಯಿಂದ ಯಾವ್ದು ಅನುಭವಕ್ ಬರ್ತೈತಲ್ಲ ಅದ್ ಮಿಥ್ಯ ಅಂತ ನಾವು ಪರಿಗಣಿಸೇವಲ್ರಿ. ಅನುಭವಕ್ಕೆ ಯಾವ್ದು ಬರ್ತೈತೆ ಅದೆಲ್ಲ ಮಿಥ್ಯ. ನಾನು ಅದೇ ಹೇಳಕತ್ತೀನಲ್ರಿ, ಅದ್ ಏನು ನಿನ್ನ ಅನುಭವಕ್ ಬರ್ಲಕತ್ತದ, ಯಾವ್ದು ನೀ ಅಲ್ಲ, ನಿನಗ್ ಬಿಟ್ಟದ ಭಿನ್ನದ, ನೀ ಸಾಕ್ಷಿ ಇದ್ದಿ. ಅಲ್ಲ ಪ್ರಕಾಶ್ ಅವ್ರೆ, ಈಗ ನೀವು ವೇದಾಂತದೊಳಗೆ ಈ ಸತ್ಸಂಗ ಕೇಳ್ಕೊಂಡು ಎಲ್ಲಾ ಜ್ಞಾನ ಆಗೈತೆ, ಈಗ ಅದನ್ನು ಇದನ್ನು ಸೇರ್ಸಿ ಹೇಳ್ತಾ ಇದೀರಿ. ಸರ ನಾ ವಿಪಶ್ಯನ ಮಾಡೇನ್ರಿ ನಾನು. ಬರೇ ಇದು ಹೇಳ್ತಾರಲ್ರಿ, ಬೌದ್ಧ ಮತ ಅನುಯಾಯಿಗಳು ಹೇಳ್ತಾರ, ಏನು ಹೇಳಲ್ಲ ಅವ್ರು ತಪಸ್ಸನ ಬಿಟ್ರೆ. ಅವ್ರಿಗೆ ಈಗ ಕುತ್ಕೊಂಡ್ ಧ್ಯಾನ ಮಾಡಿರ್ತಾರಲ್ರಿ, ಮತ್ತೆ ಇನ್ನೊಂದ್ 4 ದಿವ್ಸ ಬಿಟ್ಟು ಹೋದ್ ಕುತ್ಕೊಂಡ್ ಕೂಡ್ಲೆ ಅವ್ನ ಎತ್ಲಾಗ ಎಳಿತವ್ರಿ ಮನಸ್ ಕಂಟ್ರೋಲ್ ಆಗಲ್ರಿ ಅವ್ರಿಗೆ. ನೀವ್ ಇಲ್ಲಿ ಕುತ್ಕೊಂಡ್ ಸತ್ಸಂಗ ಕೇಳ್ತಾ ಇದ್ರಲ್ಲ, ನಿಮ್ಮ ಕಂಟ್ರೋಲ್ ಆದಂಗೆ ಅವ್ರವ್ ಆಗಲ್ರಿ. ಹಿಂಗಿರ್ತೈತ್ರಿ ಅದು. ನೋಡ್ರಿ ಇನ್ನೊಂದ್ ಏನದ, ಯಾರಿಗೂ ಅವ್ರಿಗೆ ಅದ್ರಾಗ ಕಂಡೈತಂದ್ರ ಇದು ಚಲೋ ಆಗ್ಬಿಡ್ರಿ. ನಾನು ಏನ್ ಹೇಳೋದು ಏನದ ಅಂದ್ರೆ, ಧ್ಯಾನ ಬೇರೆ, ಕರ್ಮಯೋಗ ಬೇರೆ, ಧ್ಯಾನ ಯೋಗ ಬೇರೆ, ಜ್ಞಾನ ಯೋಗ ಬೇರೆ. ಅಲ್ಲಿ ಮನದೋಷ ನಿವೃತ್ತಿ ಆಗ್ತದ, ಅಲ್ಲಿ ವಿಕ್ಷೇಪ ದೋಷ ನಿವೃತ್ತಿ ಆಗ್ತದ, ಇಲ್ಲಿ ಆವರಣ ದೋಷ ನಿವೃತ್ತಿ ಆಗ್ತದ. ಆವರಣ ದೋಷ ನಿವೃತ್ತಿ ಆಗೈತೆ ಅಂದ್ರೆ ಬಹಳ ಚಲೋ ಆಗ್ತದೆ. ನಮ್ಗೇನು ಎರಡು ಅಭಿಪ್ರಾಯ ಇಲ್ಲ, ನಮ್ಗೆ ಅದು ಟೀಕಾ ಮಾಡೋದು ಬೇಕಾಗಿಲ್ಲ. ಹೇಳ್ತೀನಿ, ನಿಮ್ಗೆ ಚಲೋ ಅನ್ಸೈತಂದ್ರೆ ಅದನ್ನ ಮಾಡ್ರಿ. ಭಗವದ್ಗೀತಾದನ ಹೇಳ್ತಾರ ಅವರು ಅಂತಂದ್ರೆ ಬಹಳ ಸಂತೋಷ. ಇಲ್ಲಿ ಧ್ಯಾನನೂ ಹೇಳಲ್ಲ, ಎಂತ ಸಮಾಧಿನೂ ಹೇಳಲ್ಲ, ಏನು ಇಲ್ಲ. ಜ್ಞಾನ ಬಿಟ್ರೆ ಬೇರೆ ಏನು ಇಲ್ಲ ವೇದಾಂತದೊಳಗೆ. ಈಗ ಅವ್ರ ಸಾಕ್ಷಿಯಿಂದ ಏನ್ ನೋಡ್ತಾರಲ್ಲ, ಇದ್ರೇಟ್ ಅರಿತಾರಲ್ಲ, ಅದಷ್ಟು ಜ್ಞಾನನ ಅಂತಾರ ಈಗ ಅವ್ರಾದ್ರು. ಹೌದಲ್ರಿ ಪ್ರಕಾಶ್ ಅವ್ರ? ಬರ್ತಾ ಬರ್ತಾ ಮಾಡದ ಮೇಲೆ ಅನುಭವಕ್ಕೆ ಬರ್ತದ ಪೂರ್ತಿ ನಿರ್ವಾಣದ ಅನುಭವಕ್ಕೆ ಬರ್ತದ್ರಿ. ಅದ್ರಾಗೇನು ಸಂಶಯ ಇಲ್ಲ. ನಿರ್ವಾಣ ಅಂದ್ರೆ ಅವನು ಬಿಟ್ರೆ ಭಿನ್ನ ಏನೇನು ಇಲ್ಲ. ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅನ್ನೋದು ಅನುಭವಕ್ಕೆ ಬರ್ತದ್ರಿ ಅವ್ರಿಗೆ. ವಿಪಶ್ಯನ ಸಾಮಾನ್ಯ ಅಲ್ರಿ ಅದು. ಅಲ್ಲ, ಹೇಳದೇ ಇಲ್ರಿ ಅವ್ರು, ಬ್ರಹ್ಮ ಅಂತ ಹೇಳದೇ ಇಲ್ರಿ ಅವ್ರು, ಏನು ಇಲ್ಲ ಅಂತಾರಲ್ಲಿ. ಅವ್ರು ಪ್ರಕಾಶ್ ಅವ್ರು ಹೇಳಕತ್ತಾರ, ನಮ್ಮ ಭಾಷೆದೊಳಗೆ ಹೇಳಕತ್ತಾರ. ಅವ್ರು ಅಲ್ಲಿ ಏನ್ ಹೇಳ್ತಾರಲ್ಲ ಅದನ್ನ ನಮಗ್ ತಿಳಿಯುವಂಗ ಹೇಳಕತ್ತಾರ ಪ್ರಕಾಶ್ ಅವ್ರು. ಇಷ್ಟ ನಾನು ಹೇಳಿದ್ದು ಕರೆಕ್ಟ್. ನಾವು ಏನೇನೋ ಜೈನ ಧರ್ಮದ, ಬೌದ್ಧ ಧರ್ಮದ ಅವ್ರದೆಲ್ಲ ಹಂಗ ಹಿಂಗ ನಾವು ಮಾಡ್ಲಾರ್ದನೆ ಮಾತಾಡ್ತೇವಲ್ರಿ. ತಪ್ಪು ಕಲ್ಪನಾ ಆದ್ರಿ, ಅದು ಹೋಗ್ಬೇಕಾಗ್ತದ. ನಾವು 10 days. ಆಯ್ತಾಯ್ತ್ರಿ, ಸರಿ, ಓಕೆ, ವಾದ ಬೇಡ. ಚಲೋ ಐತೆ, ಇದ ಐತಂದ್ರ ಅದ ಇರ್ಲಿ, ಚಲೋ, ಬಹಳ ಸಂತೋಷ. ಶಬ್ದಿಕ ಜ್ಞಾನಕ್ಕಿಂತಲೂ ಪ್ರಾಕ್ಟಿಕಲ್ ಮಹತ್ವದ್ರಿ. ಜ್ಞಾನ ಇಲ್ರಿ, ಪ್ರಾಕ್ಟಿಕಲ್ ಅನುಭವ ಆಗ್ಬೇಕಲ್ರಿ ನಮಗ. ಅಲ್ಲ, ಅದು ನಮ್ದು ಹಿಂದೂ ಧರ್ಮ. ಪ್ರಕಾಶ್ ಅವ್ರೆ, ಮಾಡ್ರಿ ಅಂತ ತೊಂದ್ರೆ ಇಲ್ಲ. ನಿಮಗೆ ಯಾವ್ದು ಹಿಡಿಸ್ತೈತೆ ಅದು ಮಾಡ್ರಿ. ನಿಮಗ್ ಗೊತ್ತಾಗ ಮಾಡಾನು, ನಮಗ್ ಗೊತ್ತಾಗ ಮಾಡಾನು, ನಿಮ್ದು ಗೊತ್ತಾಗಲ್ಲ. ನಿಮ್ದು ಗೊತ್ತಾಗೋದು ನಿಮಗ ಗೊತ್ತಾಗ ಮಾಡಾನು, ಇದು ಹೌದಲ್ಲಪ್ಪ ಹಿಂಗ ಅಂದಿದ್ರಲ್ಲ ನಮ್ದವ್ರು ಅಂತ ನೀವು ಆಮೇಲೆ ಅಂತೀರಿ. ಈಗ ಅನ್ನಕ್ತಾ ಇರಲಿ ನೀವು. ನಾ ನಿಮ್ಗೆ ಹಠದಿಂದ ಹೇಳಕ್ ಹೋಗುದಿಲ್ಲ. ನಿಮ್ ಏನ್ ತಿಳ್ಕೊಂಡಿರಲ್ಲ ಕರೆಕ್ಟ್. ಯು ಆರ್ 100% ರೈಟ್ ಅಕಾರ್ಡಿಂಗ್ ಟು ಯು. ಅಲ್ಲ, ವಿಪಶ್ಯನದ ವಿಷಯ ಬಂದದ ಅಂತ ಹೇಳಿ ನಾವು ಹೇಳಕತ್ತಿದ್ರಿ. ನೀವು ಹೇಳೋದು ನಮಗೆ ಏನ್ ಅನುಭವಕ್ಕೆ ಬಂದದ್ರಿ, ನಮಗ ನಮಗೆ ಆವರಣದ ಎಲ್ಲ ಅನುಭವಕ್ಕೆ ಬರ್ತದೆ ಅಲ್ರಿ. ನೀವು ಅದ್ರಾಗ ಈ ಜ್ಞಾನ ಮಾರ್ಗದೊಳಗೆ ಅದು ಬರಲ್ಲ ಅಂತ ಹಿಂಗೇನಿಲ್ರಿ. ಆಯ್ತಾಯ್ತು, ಬಹಳ ಸಂತೋಷ ಅಂತ ಹೇಳಿದ್ನಲ್ರಿ, ಬಹಳ ಸಂತೋಷ. ಇರ್ಲಿ, ಅಷ್ಟು ನಿಮ್ಗೆ ಅನುಭವಕ್ಕೆ ಆಗೈತಂದ್ರೆ ಒಟ್ಟು ಅಂತೂ ಇಂತೂ ಎಲ್ಲ ಕಡೆ ಅಡ್ಡಾಡಿದ್ದಕ್ಕೆ ನಿಮ್ಗೆ ಅನುಕೂಲ ಆಗೈತಿ. ವಿಪಶ್ಯನದ್ದು ಅನುಕೂಲ ಆಗೈತಿ, ಈ ಕಡೆ ಜ್ಞಾನದ್ದು ಕೂಡಿಸಿ ಎಲ್ಲಾ ಕೂಡಿಸಿ ಒಟ್ಟು ನೀವೇನದ ವಿಪಶ್ಯನದಾಗ ಕಂಡೀರಿ. ಒಟ್ಟು ಎತ್ತಾಗ್ರ ಮೋಕ್ಷ ಅದು ಸಾಕಾಗೈತಿ, ಮುಗಿದೋತು. ಈಗ ಸ್ಥಿತಪ್ರಜ್ಞಗತೆ ಇದ್ ಬಿಟ್ರೆ ಮುಗಿದೋತು, ಫಸ್ಟ್ ಕ್ಲಾಸ್. ಅಷ್ಟ ಬೇಕಾಗೈತಿ. ಏನ್ ಬೇಕಾಗೈತ್ರಿ? ನಮ್ದು ಮಾಯಾ ಮೋಹ ಹೋಗ್ಬೇಕಾಗೈತೆ, ಮೋಹ ಅಳಿಬೇಕಾಗೈತಿ, ಅಜ್ಞಾನ ಕಳ್ಕೊಬೇಕಾಗೈತಿ, ಮೋಹವನ್ನ ಕಳ್ಕೊಬೇಕಾಗೈತಿ. ಮೋಹ ಇಲ್ದಂಗಿದ್ರೆ ಸಾಕು. ಅದು ವಿಪಶ್ಯನದಿಂದರ ಹೋಗ್ಲಿ, ಅದು ತತ್ವಮಸಿ ಮಹಾವಾಕ್ಯ ಬೋಧದಿಂದರ ಹೋಗ್ಲಿ, ಆವರಣ ಭಂಗದಿಂದರ ಹೋಗ್ಲಿ, ಎದರಿಂದರ ಹೋಗ್ಲಿಲ್ಲ. ಬಟ್ ನಮಗ್ ಆರಾಮಿಲ್ಲ, ಆರಾಮಾದ್ರೆ ಸಾಕು. ಕೆಮ್ಮ ಕಮ್ಮ ಸಾಕು. ಆಯುರ್ವೇದಿಕ್ ಇರ್ಲಿ, ಹೋಮಿಯೋಪತಿ ಇರ್ಲಿ, ಅದು ಕೊಂಡ ನಂತರ ಉಳ್ಕೊಳ್ಳೋದು ಬಹಳ ಮಹತ್ವದ್ರಿ. ಆ ಉಳ್ಕೊಳ್ಳೋದು ಕಲಿಬೇಕಲ್ಲ. ಈಗ ಉಳ್ಕೊಳ್ಳೋದು ಬರ್ತೈತಲ್ರಿ, ಅಲ್ಲಿ ಹೋದ್ರೆ ವಿಪಶ್ಯನಕ್ಕೆ ಹೋದ್ರೆ ಉಳ್ಕೊಳ್ಳೋದು ಬರ್ತೈತಿಲ್ರಿ? ಇಲ್ರಿ, ಅತ್ಲಾಗ್ ಹೆಂಗ್ ಆಕತ್ರಿ ಜರ
ಅಲ್ಲ ದಿವ್ಯಾನಂದ್ರ ನೀವು ಸುಮ್ಮನೆ ಅವ್ರ ಕೇಳಾಗತ್ತೇನೆ ಏನಣ್ಣ ಅವ್ರು ಮಾಡ್ಯಾರ ವಿಪಶ್ಚನ ಮಾಡಿದವ್ರಿಗೆ ಕೇಳಾಗತ್ತೇನೆ ತಿಳ್ಕೊಂಡ್ರೆ ಉಳ್ಕೊಳಕ್ ಬರಾಕತ್ತಿಲ್ರಿ. ಬರ್ತದ್ರಿ ಅದಕ್ಕೆ ನಿರಂತರ ಪ್ರಾಕ್ಟೀಸ್ ಮಾಡಕ್ಕೆ ಮಾಡ್ಕೋತ ಇರ್ಬೇಕಾಗ್ತದೆ. ನಿರಂತರ ಮಾಡ್ಕೊಂತೀರ್ರಿ. ಊಟ ಮಾಡೋ ಮುಂದಟ ಹೊರಗೆ ಬರ್ರಿ, ಮತ್ತ ಊಟ ಆತಂದ್ರ ಮತ್ತ ಅದನ್ನ ವಿಪಶ್ಚನ ಮಾಡ್ಕೊಂಡ್ ಕುಂಡ್ರಿ. ಆ ನಂತರ ನಿದ್ದೆ ಬಂದಾಗ ಮಾಡ್ಕೊಡ್ರಿ, ಮತ್ತೆ ಎಚ್ಚರ ಆಗಾಕ ವಿಪಶ್ಚನ ಮಾಡ್ಕೊಂಡ್ ಕುಂಡ್ರಿ. ಹಂಗ ನೀವು ಮಾಡ್ತಿರೋದು ಅದ ಚಲೋ. ಇದು ಏನದ, ಇದು ನೆನಪಾದ್ರ ಸ್ಮರಣ ಮಾತ್ರ ಹೇಳ ನೆನಪಾದ ತಕ್ಷಣ ನಮ್ ಸ್ವರೂಪ ನೆನಪಾಗುತ್ತೆ ಇದಾಗ್ತದ, ಹಿಂಗಾಗ್ತದೆ ನೋಡ್ರಿ. ಇದು ನೆನಪಾದ ತಕ್ಷಣ ನಮ್ ಸ್ವರೂಪದ ನೆನಪು ಮಾಡ್ಕೊಂಡ್ವಿ ಅಂದ್ರೆ ಪಟ್ನ ಅಲ್ಲಿಗೆ ಹೋಗ್ಬಿಡ್ತದ. ಅದು ಹಂಗಾಗ್ತದೆ ನೋಡ್ರಿ. ಆಮೇಲೆ ಅದು ನೀವು ಒಂದೊಂದು ಆ ಸ್ಥಿತಿಗೆ ನೀವು ಹೋಗ್ತಿರಲ್ಲಿ. ಇಲ್ಲಿ ಹಂಗಲ್ಲ, ಈ ಗದ್ದಲ್ದಾಗನ ಅಲ್ಲಿ ಅದನ್ನ ಗುರ್ತಿಸ್ತೇವೆ ನಾವು. ಸ್ವಲ್ಪ ವಿಚಾರ ಬೇಕು ನಾ ಹೇಳೋ ಮಾತಿನ. ವಾದ ಮಾಡಿದ್ರೆ ನಾ ಹೇಳೋದಲ್ಲ. ಕ್ವಶನ್ ಶ್ರೇಷ್ಠ ಅದ ನಮ್ದು ಅನ್ನೋರಿಗೆ ನಾನು ಏನು ಹೇಳಂಗಿಲ್ಲ. ನಾ ಏನು ಹೇಳ್ತೇನೆ ಅನ್ನೋದನ್ನ ಸೂಕ್ಷ್ಮ ವಿಚಾರ ಮಾಡ್ಬೇಕು. ಈಗ ನಾವು ಲೌಕಿಕ ವ್ಯವಹಾರ ಮಾಡುವ ಹೊತ್ನಾಗ ನಮ್ಮ ಸ್ವರೂಪದ ಗುರುತವನ್ನು ಮಾಡ್ಕೊಳಕ್ ಬರ್ತದಿಲ್ಲ. ನಿಮಗೆ ಹಂಗಾಗಂಗಿಲ್ಲ. ಅಲ್ಲಿ ಅದನ್ನ ಬಿಟ್ಟು ಹೋದಾಗನ ಇದನ್ನೆಲ್ಲ ಬಿಟ್ಕೊಂತ ಹೋಗಿ ನೀವು ವಿಪಶ್ಚನ ಮಾಡಿದಾಗ 3 ದಿನ 6 ದಿನದ ಮ್ಯಾಗನ ನೀವು ಆ ಸ್ಥಿತಿ ಒಳಗೆ ಇರ್ತೀರಿ. ಸುಷುಪ್ತಿ ಅವಸ್ಥೆ ಒಳಗೆ ಹೆಂಗ ಹೋಗ್ತೀವಲ್ಲ ಹಂಗ ಅವಸ್ಥೆ ಒಳಗೆ ಹೋಗಿ ಬರ್ತೀರಿ ನೀವು ಅಷ್ಟೇ. ಇಲ್ಲಿ ಹಂಗಲ್ಲ. ನಾ ಈಗ ಪ್ರವಚನ ಮಾಡ್ಕೊಂತನ ಆ ಸ್ಥಿತಿಯನ್ನ ನನ್ನ ಸ್ಮರಣೆ ಬರ್ತೈತೆ ನನಗೆ. ಹಂಗಾಗುದಿಲ್ಲ ಅಂತ ನಾ ಹೇಳಾಗತ್ತೇನೆ ಅಷ್ಟೇ. ನೀವು ಇನ್ನೊಂದ್ ಏನದ, ಏನು ಲೌಕಿಕರಿಗಿಂತನೂ ಬಹಳ ಶ್ರೇಷ್ಠ. ಮತ್ತೆ ನಾವು ಯಾವ್ದು ಧ್ಯಾನನ ಮಾಡಂಗಿಲ್ಲ ಅನ್ನೋರಿಗೆ ವಿಪಶ್ಚನ ಚಲೋ, ಮನಸ್ಸಿನ ಏಕಾಗ್ರತೆಗೆ ಬಹಳ ಅನುಕೂಲ. ನೀವು ತಾಸ್ಗಟ್ಲೆ ಒಂದ ವಿಚಾರದಾಗ ಕುಂಡ್ಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ಚಂಚಲ ಇದ್ದವ್ರಿಗೆ ಏನಾಗ್ತದ, ಅತ್ಲಾಗಿತ್ಲಾ ಹರಿದಾಡ್ತೈತೆ ಮನಸ್ಸು. ಅಂತವ್ರಿಗೆಲ್ಲ ಅದು ಬೇಷಿ, ನಾವು ಚಲೋ ಇಲ್ಲ ಅಂತ ಹೇಳಂಗಿಲ್ಲ. ನಾವು ಧ್ಯಾನವನ್ನು ಹೇಳ್ತೀವಿ. ಆದ್ರೆ ಏಕಂ ಏವ ಅದ್ವಿತೀಯ ಬ್ರಹ್ಮನಾದ ಅಂತ ಏನ್ ಹೇಳ್ತಾರಲ್ಲ ಪ್ರಕಾಶ್ ಅವರು, ಅದು ಮಾತ್ರ ನಾನು ಅಲ್ಲಿ ಹೇಳುದಿಲ್ಲ. ನೀವು ಅದನ್ನ ಸೇರ್ಸಿ ಹೇಳಾಕತ್ತೀರಿ, ನಮಗ್ ತಿಳಿದ ಅಂತ ಆ ಮಾತು ಹೇಳ್ತೀರಂದ್ರೆ ನಮ್ಗೆ ಸಂತೋಷ. ನಿರ್ವಾಣ ಅಂದ್ರ ಅದೇ ಗುರುಗಳ ಭೂಮಾ ನಿರ್ವಾಣ ಯಾವಾಗ ನಿರ್ವಾಣ ಗೊತ್ತ ಅನುಭವಕ್ಕೆ ಬರ್ತದಲ್ರಿ, ಅವ್ರು ಯಾವ ಸಾಧನನು ಮಾಡೋದು ಗರಜಿಲ್ಲ. ಆತ್ಮ ವಸ್ತುವನ್ನು ಬಿಡ್ತಾರ್ರಿ. ಒಮ್ಮ ಗುರುತಾಯ್ತು ಅಂದ್ರೆ ಏನೂ ಮಾಡೋದು ಅವಶ್ಯಕತೆನೇ ಇಲ್ಲ, ಸಹಜವಾಗಿ ಇದ್ದು ಬಿಡ್ತಾರ್ರಿ ಅವ್ರಿ. ಕೇವಲ ಸ್ಥಿತಿ ನೀವಂದ್ರಲ್ಲ ಸ್ಥಿತಿ ಸ್ಥಿತಪ್ರಜ್ಞಾವಸ್ಥೆ ಒಳಗ್ರಿ. ಮತ್ತ ಇದು ನಮ್ದ ಹಾಕೋದು ವಿಪಶ್ಚನ ಅಂದ್ರೆ ಅದು ಬೌದ್ಧ ಹೆಂಗ ಆಕತಿ ನಮ್ದ ಹೇಳ್ಯಾರ ಅವ್ರು ನಮಗೆ ವಿಪಶ್ಚನ. ನಾವ್ ತಪ್ಪು ತಿಳ್ಕೊಕತ್ತೀವಿ. ಅವ್ರು ಬೌದ್ಧರು ಹೇಳ್ಯಾರ, ಜೈನರು ಹೇಳ್ಯಾರ ಅಂದ ಕೂಡಲೇ ಆ ಧರ್ಮದವ್ರ ಅದ್ ಏನು ಉಪಯೋಗ ಇಲ್ಲ ಅಂತೇಳಿ ನಾವು ತಪ್ಪು ತಿಳ್ಕೊಕತ್ತೀವಿ. ಅಲ್ಲಿ ಹೋಲಾರ್ದೆ ವಿಚಾರ ಮಾಡ್ಲಾರ್ದೆ ಹೆಂಗ್ ಗೊತ್ತಾಗ್ತದ ಗುರುಗಳ? ಅಲ್ಲಲ್ಲ, ಅದು ಈಗ ಏನದ ಅಲ್ರಿ, ಅವ್ರದ್ದು ಏನ್ ಚಲೋ ಅದ ಅದನ್ನ ನಾವು ತಗೋಬೇಕ, ಬ್ಯಾಡ ಅನ್ನಂಗಿಲ್ಲ. ಆದ್ರೆ ನಾವು ಈಗ ವೇದಾಂತವನ್ನ ಅಭ್ಯಾಸ ಮಾಡಿ ಮತ್ ನಾವು ಅಲ್ಲಿ ಹೋಗ್ತೀವಿ, ಅವ್ರ ಹತ್ರ ಹೋಗ್ತೀವಿ, ಜೈನರ ಹತ್ರ ಹೋಗ್ತೀವಿ, ಬೌದ್ಧರ ಹತ್ರ ಹೋಗ್ತೀವಿ ಅಂದ್ರೆ ನಮ್ಗೆ ನಮ್ ಗುರುಗಳು ಬ್ಯಾಡ ಅಂತ ಯಾರ ಹೋಗುದಿಲ್ಲ ಅಷ್ಟೇ. ನೀವು ಹೋಗೋದು ನಾವು ಬ್ಯಾಡ ಅನ್ನಂಗಿಲ್ಲ, ನಾವು ಬರಂಗಿಲ್ಲ. ನಮ್ಮನ್ನ ನೀವು ಕರೆದ್ರಿ ಅಂದ್ರೆ ನಾವು ಬರಲ್ಲ. ಅದಾಯ್ತ್ರಿ ಗುರುಗಳ, ನೀವ್ ಹೇಳೋದು ಬರೋಬರಿ ಅದ. ಒಮ್ಮೆ ನಮಗ ಅದು ನಮ್ಮ ಅನುಭವಕ್ಕೆ ಬತ್ತು, ಒಮ್ಮೆ ಗುರುತು ಮಾಡ್ಕೊಂಡೇವ ಅಂತಂದ್ರ ಎಲ್ಲಿ ಹೋದ್ರ ಏನದ್ರಿ ಅದ ಹೂರಿ, ನಾವೇನ್ ಬ್ಯಾಡ ಅಂತೀವಿ. ಈಗ ಆತ್ಮ ವಸ್ತುವನ್ನು ಗುರುತು ಮಾಡ್ಕೊಂಡ್ ಬಿಟ್ಟದ ತಿಳಿರಿ. ಈಗ ಅವ್ ಎಲ್ಲಿ ಯಾವ ಜೈನ ಧರ್ಮದಾಗ ಹೋಗ್ಲಕ್ಕ ಎಲ್ಲಿ ಹೋದ್ರು ಅವನಿಗೆ ಆ ಗುರುತು ಏನ್ ಆಗಿರ್ತದ್ರಿ, ಅದು ಬಾಧೆ ಹೊಂದುವುದಲ್ಲ, ಬಾಧೆ ತನ್ನಲ್ಲಿ ತೋರದು. ಮತ್ ನಿಜಗುಂಡ್ರು ಬಂದು ಬಾಧೆ ತನ್ನೊಳಗೆ ತೋರೋದು ನಿಜಗುಂಡ್ರು ಬಂದ್ರ. ಹೌದು ಗುರುಗಳ. ಈಗ ನಾವು ಆ ಧರ್ಮದಾಗ ನಾವು ಹೋಗಲ್ಲ ಅಂದ್ರೆ ಮತ್ತೆ ಇದು ನಮಗ್ ಅನುಭವಕ್ಕೆ ಏನ ಆತ್ಮ ವಸ್ತು ನಾವು ಗುರುತಿಸಿಲ್ಲ ಅಂದಂಗ ಆಗ್ತದ್ರಿ ಇದು. ಇಲ್ಲ, ಮತವಾದಿಗಳದರಲ್ರಿ, ಅದನ್ನ ಬಿಟ್ಟಾಕ್ಯಾರ. ಬೌದ್ಧ ಧರ್ಮ ಬಿಟ್ಟಾಕ್ಯಾರ ವೇದಾಂತಿಗಳು. ಎಲ್ಲಿ ಹೋದ್ರು ನಿಮ್ಮದು ಏನು ಬಾಧೆ ಹೊಂದುದಿಲ್ರಿ, ಅದು ಮೊದಲು ಪಕ್ಕ ಖಾತ್ರಿ ಆಗ್ಬೇಕು. ಅಲ್ಲಿ ಆತ್ಮ ಹೇಳದೆ ಅಲ್ರಿ. ಬೌದ್ಧರು ಏನ್ ಮಾಡ್ತಾರ, ಶೂನ್ಯ ಅಂತ ಅಂತಾರ್ರಿ ಅವ್ರು. ಅವ್ ಏನ್ ಸುಡ್ಗಾಡ್ಯಾಕ ಹೇಳಲಕ್ರಿ, ನಿಮಗ್ ಗುರ್ತಾಗಿದಲ್ರಿ ಆತ್ಮ ವಸ್ತು. ಆತ್ಮ ಅಂದ್ರೆ ಹಿಂಗೆ ಅದನ್ನು ನಿಮಗ್ ಗುರ್ತಿಸಿರಲ್ಲ. ನೀವು ಗುರ್ತಿಸಿದ ಮೇಲೆ ಮುಗಿದೋಯ್ತು. ನೀವು ಎಲ್ಲಿ ಹೋದ್ರು ಅದು ಏನು ಬಾಧೆ ಹೊಂದುದಿಲ್ಲದ್ರಿ. ಅಲ್ಲ, ನೀವು ಬೌದ್ಧರು ತಪಸ್ಸನ ಅದು ಇದು ಅಂತಿರ್ಲ, ಅಲ್ಲಿ ಪರಮಾತ್ಮ ಇಲ್ಲೇ ಇಲ್ಲ ಅಂತಾರ ಅವ್ರು. ಮತ್ತ ನೀವು ಇಲ್ಲಿ ಕೂತ್ ಏನಾರ ಮಾತಾಡ್ತೀರಿ. ಹೋಗಿ ಬರ್ರಿ 10 days. ನೀವ್ ಹೇಳ್ದಂಗ ಅದು ಶೂನ್ಯ ಅಂತಾರ್ರಿ ಅವ್ರು. ನೀವ್ ಅಲ್ಲಿ ಇಲ್ಲೇ ದೇವ್ರೇ ಅಂತಾರ ಅವ್ರು. ಅದೇ ತಪ್ಪು ಕಲ್ಪನೆ ನೋಡ್ರಿ.
ನೀವೀಗ ಅಲ್ಲಿ ದೇವ್ರದಾನೆ ಅಂತ ಅನ್ಕಂತೀರಿ. ಅದು ಎಲ್ಲಿಂದ ಬಂದ ದೇವ್ರದಾನೆ ಅಂತ ಹೇಳಿ ನಾವ್ ಹೇಳ್ಕೊಟ್ಟಿದ್ಕೆ ದೇವ್ರದಾನೆ ಅಂತ ಅಂತದಿರಿ ನೀವು. ವೇದಾಂತಿಗಳು ಹೇಳಿದ್ಕೆ ಅದಾನೆ ಅಂತೀರಿ. ಮುಗಿಲಾರ ಕತಿ ಅದ, ಇದು ಮುಗಿಸ್ಬಿಡ್ರಿ, ಮುಂದಿನ ನೋಡ್ರಿ ಏನ್ ಹೇಳ್ತಾರ ನೋಡ್ರಿ. ಹೋಗ್ಲಿ ಮುಂದೆ ಹೋಗ್ರಿ. ಯಾಕಂದ್ರ ಇದು ಬಗೆಹರಿದಾರ ಸಮಸ್ಯೆ. And if the emotional personality is not transferred, knowledge will be there at one's level, but in my day-to-day life, I may go through the turmoils I went through before. And therefore, if Vedanta should be any practical use, I have to spend the time converting that knowledge into emotional strength, which is called prajna to sthita prajna, sthira prajna. That means my whole personality is soaked in this knowledge to such an extent that to every moment the knowledge is available to help me out, especially when there is a crisis in my life. Who wants Vedanta when everything is going well? ಎಲ್ಲ ಸರಳ ಐತಪ್ಪ, ನಮಗೆಲ್ಲ ಉಣ್ಣಾಕ ಐತಿ, ತಿನ್ನಾಕ ಉಡಾಕ ಎಲ್ಲ ಐತಿ ಅಂದ್ರೆ ವೇದಾಂತ ಯಾರಿಗ್ ಬೇಕು ಅಂತ ಒಂದು ಪ್ರಶ್ನೆ ಹಾಕ್ತಾರೆ. Who want Vedanta? When everything is going well, everybody is happy even without Vedanta. We require when there is a crisis. ನಮ್ಮ ವೇದಾಂತ ಎದಕ್ ಬೇಕು ಅಂದ್ರೆ ಅತ್ಯಂತ ದುಃಖದ ನಿವೃತ್ತಿ ಬಂದಾಗ ಅದ ನಿವೃತ್ತಿ, ದುಃಖ ನಿವೃತ್ತಿಗಾಗಿ ಬೇಕಾಗ್ಯದ. ನಮ್ಮ ಉಣ್ಣಾಕ ಉಡಾಕ ಎಲ್ಲ ಸುಖ ಐತೆ ಅಂದಾಗ ವೇದಾಂತ ಎದಕ್ಕೂ ಬೇಕಾಗಿಲ್ಲ. And this process of converting prajna into sthira prajna, jnana into jnana nishtha is the third stage, and that person who has purified, who has gained this knowledge, and who has derived emotional strength from that knowledge, such a person is called sthira prajna, such a person is called jnana nishtha, such a person is called atma nishtha, such a person is called jivan mukta. He has insulated himself like a person who has insulated his hands and legs can touch a live wire and will not get a shock. ಏನ್ ಹೇಳ್ತಾರಪ್ಪ ಅಂತಂದ್ರ, ಈ ಒಂದು ನಮ್ಮ ಜ್ಞಾನವನ್ನ, ಸ್ಥಿರವಾದ ಜ್ಞಾನವನ್ನ ಮಾಡ್ಕೊಂಡಿವಿ ಅಂದ್ರ, ಜ್ಞಾನ ಪ್ರಜ್ಞಾ ಹೋಗಿ ಸ್ಥಿರ ಪ್ರಜ್ಞೆ ಆತಂದ್ರ, ಯಾವಾಗ ಜ್ಞಾನ ಹೋಗಿ ಜ್ಞಾನ ನಿಷ್ಠ ಆತಂದ್ರ, ಇದು 3ನೇ ಹಂತ. ಅಂದ್ರ ಮನನ, ಶ್ರವಣ ಮನನ ನಿಧಿಧ್ಯಾಸನ ಹಂತ ಆದಾಗ who has derived emotional strength from this knowledge, ಆ ಜ್ಞಾನದಿಂದ ಆತ್ಮ ಅನಾತ್ಮದ ವಿವೇಕದಿಂದ ಆದಂತ ಜ್ಞಾನ ಸಂಪೂರ್ಣವಾಗಿ ನೆಲೆಯಾಗಿ ನಿಲ್ತಂದ್ರ, who has derived emotional strength from that knowledge, ಆ ಒಂದು ಜ್ಞಾನದಿಂದ, ಅದು ಜ್ಞಾನ ನಮಗೆ ಏನಾಗೈತೆ ಅಂದ್ರೆ ನಮ್ಮ ಕಷ್ಟವನ್ನ ಕಳೀಲಿಕ್ಕೆ ಸಹಾಯ ಮಾಡುವಂತ ಶಕ್ತಿ ಬಂದತಿ. ಈಗ ಇಮೋಷನಲ್ ಸ್ಟ್ರೆಂತ್ ಆಗೈತಿ. ಈಗ ಹಂಗ ಆತಂದ್ರ ಅಂತ ಮನುಷ್ಯನಿಗೆ ಅಂತಾರ ಸ್ಥಿರ ಪ್ರಜ್ಞ, ಅಂತ ಮನುಷ್ಯನಿಗೆ ಅಂತಾರ ಜ್ಞಾನ ನಿಷ್ಠ, ಅಂತ ಮನುಷ್ಯನಿಗೆ ಅಂತಾರ ಆತ್ಮನಿಷ್ಠ, ಅಂತ ಮನುಷ್ಯನಿಗೆ ಅಂತಾರ ಜೀವನ್ ಮುಕ್ತ. ಅಂತವ್ರಿಗೆ ಜೀವನ್ ಮುಕ್ತರು ಅಂತ ಕರೀತಾರೆ. ಅವ ಏನ್ ಮಾಡ್ಯಾನಂದ್ರ he has insulated himself. ಈಗ ಕರೆಂಟಿನಿಂದ ಶಾಕ್ ಹೊಡಿಬಾರದು ಅಂದ್ರೆ ಏನ್ ಮಾಡ್ತಾರಲ್ಲ ಹಂಗ ಅವ ಇನ್ಸುಲೇಟೆಡ್ ಮಾಡ್ಕೊಳಲ್ಲ ತನ್ನಷ್ಟಕ್ಕೆ ತಾನ. ಎದರಿಂದ ಯಾವ ದುಃಖನೂ ಅವಾಗ ಮುಟ್ಟಬಾರದು, ಅವಾಗ ಧಕ್ಕಬಾರದು, ಕರೆಂಟ್ ಶಾಕ್ ಹೊಡಿಬಾರ್ದು ಅಂದ್ರೆ ಏನ್ ಮಾಡ್ತಾರ, ಕಟ್ಗೆ ಮೇಲೆ ನಿಂತಿರ್ತಾರೆ ಅಥವಾ ಒಂದ್ ಯಾವ್ದಾರ ಇನ್ಸುಲೇಷನ್ ಹಚ್ಕೊಂಡಿರ್ತಾರೆ. ಹಂಗ ಅವ ಈ ಕಷ್ಟ ಮತ್ತು ದುಃಖಗಳಿಂದ ಅಂಟುಕೊಳ್ಳದಂಗ ಒಂದು ಇನ್ಸುಲೇಷನ್ ಮಾಡ್ಕೊಂಡಿರ್ತಾನೆ. he has insulated himself like a person who has insulated his hands and legs can touch a live wire. ಕರೆಂಟ್ ಇದ್ ವೈರ್ ಹಿಡಿದ್ರು ಅವ್ರಿಗೆ ಕರೆಂಟ್ ಹೊಡೆಯಂಗಿಲ್ಲ, ಶಾಕ್ ಹೊಡೆಯಂಗಿಲ್ಲ ಅವ್ರಿಗೆ. ಇಟ್ ವಿಲ್ ನಾಟ್ ಶಾಕ್ ಹಿಮ್, ಅವ್ರಿಗೆ ಏನೂ ಆಘಾತ ಆಗೋದಿಲ್ಲ. ಅಂತವ್ರಿಗೆ ಏನಂತಾರ ಜೀವನ ಮುಕ್ತರು, ಜೀವನ ಮುಕ್ತರು ಅಂತ ಹೇಳ್ತಾರೆ. Similarly, this person has insulated himself by ಜ್ಞಾನಂ ಗ್ಲೋವ್. ಯಾವ ಗ್ಲೌಸ್ ಹಾಕೋಣ ನೀವ? ಜ್ಞಾನ ಅನ್ನುವಂತ ಗ್ಲೌಸ್ ಹಾಕೋಣ. ಆದ್ದರಿಂದ ಇವಾಗ ಏನಾಗ್ತದೆ, ಯಾವ ಸುಖ ದುಃಖಗಳು ಇವಾಗ ಮುಟ್ಟುವುದಿಲ್ಲ. The glow of ಜ್ಞಾನಂ he has used on himself. Nothing in life shocks him. ಜೀವನದಾಗ ಎಂತ ಘಟನೆ ಬಂದ್ರು ಕೂಡ ಅವ ತಳಗ ಮ್ಯಾಗ ಆಗೋದಿಲ್ಲ, ದುಃಖಿತನ ಆಗುವುದಿಲ್ಲ. ಹಂಗಾಗ್ಯಾನಂದ್ರ ಮುಗಿದೋತು. ಅದು ಏನ್ ಹಾಗೆ ಏನ್ ಅವ್ ಮಾಡ್ಕೊಂಡನಲ್ಲ ಅದ ಅವ್ನಿಗೆ ಏನದ, ಅವಾಗ ಅಂತಾರ ಸ್ಥಿರ ಪ್ರಜ್ಞ. ಹೇ ಅರ್ಜುನ, ಅರ್ಜುನ ವಾಂಟ್ಸ್ ಟು ನೋ ವಾಟ್ ಇಸ್ ದ ಕಂಡಕ್ಟ್ ಆಫ್ ಸಚ್ ಎ ಪರ್ಸನ್. ಹಿಂಗಿದ್ದಾವ
ಹೆಂಗಿರ್ತಾನ ಅವನ್ ನಡೆ ನುಡಿ ಹೆಂಗಿರ್ತದ, ಎಲ್ಲಿ ಕುಂಡಿರ್ತಾನ, ಎಲ್ಲಿ ಅಡ್ಡಾಡ್ತಾನ, ಎಲ್ಲಿ ನಿಂದಿರ್ತಾನ, ಹೆಂಗ್ ಮಾತಾಡ್ತಾನ, ಏನ್ ಉಣ್ತಾನ, ಹೆಂಗ್ ನಿದ್ದೆ ಮಾಡ್ತಾನ, ಅವನ ದಿನಚರಿ ಹೆಂಗಿರ್ತದ ಅಂತ ಕೇಳ್ತಾನ ನೀವು ಅರ್ಜುನ. Krishna has started giving the answer from 55th, and the first main definition that he gives is ಆತ್ಮನ್ನೇವ ಆತ್ಮನಃ ತುಷ್ಟಃ. ಒಂದೇ ಡೆಫಿನೇಷನ್ ಹೆಂಗಿರ್ತಾನ ಜ್ಞಾನಿ ಅಂದ್ರೆ ಅವ ಆತ್ಮನಿಂದ ಆತ್ಮನಲ್ಲಿಯೇ ತುಷ್ಟನಾಗಿರ್ತಾನ. ವಿಷಯ ವಸ್ತುಗಳಿಂದ ಆನಂದವನ್ನ ಬಯಸುವುದಿಲ್ಲವ. ಸ್ತ್ರೀ ಪುತ್ರ ಧನ ಕನಕಾದಿಗಳಿಂದ ವಸ್ತುಗಳಿಂದ ಆನಂದವನ್ನ ಬಯಸುವುದಿಲ್ಲ. ಆತ್ಮನಿಂದ ಆತ್ಮನಾಗಿಯೇ ಅವ ಆತ್ಮನಲ್ಲಿಯೇ ಸುಖವ ರಮಮಾಣ ಮಾಡ್ತಾನೆ. ಜ್ಞಾನಿ ಈಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಟು ಬಿ ಹ್ಯಾಪಿ. ಆನಂದಕ್ಕಾಗಿ ಅವ ಯಾವ ವಸ್ತುಗಳನ್ನು ಬೆನ್ನ ಹತ್ತುದಿಲ್ಲ. ಆನಂದಕ್ಕಾಗಿ ಅವನ ಸ್ವರೂಪಕ್ಕೆ ಬೆನ್ನ ಹತ್ತಾನೆ. ಊಟಕ್ಕೆ ಹೊರಗೆ ಜಗತ್ತಿಗೆ ಬೆನ್ನ ಹತ್ತಾನ. ಊಟ, ವಸತಿ, ರೋಟಿ, ಕಪಡ, ಮಕಾನ್ ಏನದಾವಲ್ಲ ಇವು 3 ಸಮಸ್ಯೆ ಹೊರಗದಾವ. ಇದು ಹೊರಗ ಹುಡುಕ್ತಾನ. ಮತ್ತೆ ಸುಖಕ್ಕಾಗಿ ವಿಷಯ ವಸ್ತುಗಳನ್ನು ಬೆನ್ನ ಹತ್ತುವುದಿಲ್ಲ. ಹಿಂಗದಾನಂದ್ರ ಅವಾಗ ಜ್ಞಾನಿ ಅನ್ನಬೇಕು. ಹಿ ಹ್ಯಾಸ್ ಅಟೇನ್ಡ್, ಹಿಂಗಾಗೈತೆ ಅಂದ್ರೆ ಅವ್ರಿಗೆ ಏನಾಗೈತಿ ಅಂತಾರವರು, ಹಿ ಹ್ಯಾಸ್ ಅಟೇನ್ಡ್ ಇಮೋಷನಲ್ ಇಂಡಿಪೆಂಡೆನ್ಸ್. ಭಾವನಾತ್ಮಕವಾದ ಸ್ವಾತಂತ್ರ್ಯವನ್ನ ಅವ ಗಳಿಸ್ಯಾನ. ದೇರ್ ಈಸ್ ಡಿಪೆಂಡೆನ್ಸ್ ಆನ್ ಫುಡ್, ಕ್ಲಾದಿಂಗ್ ಅಂಡ್ ಶೆಲ್ಟರ್. ನೋಡ್ರಿ, ಆಹಾರಕ್ಕಾಗಿ ಹೊರಗೆ ಈ ಶರೀರ ಅನ್ನದಿಂದ ಹುಟ್ಟತೈತಿ, ಅನ್ನದಿಂದ ಬದುಕ್ತದ. ಅನ್ನಾಗಿ ಮೊದಲು ಕೊನೆಗೆ ಅನ್ನ ಆಗ್ತದ, ಮತ್ತೊಬ್ಬರಿಗೆ ಅನ್ನ ಆಗ್ತದ. ಇದು ಅನ್ನದಿಂದ ಇದು ಹುಟ್ಟಿದ, ಅನ್ನದಿಂದ ಬೆಳೀತದ, ಮತ್ತೊಬ್ಬರಿಗೆ ಅನ್ನ ಆಗ್ತದ, ಅನ್ನಮಯ ಕೋಶ. ಆದ್ರಿಂದ ಈ ಶರೀರದಲ್ಲಿ ಏನದ ಇದು ಹೊರಗಿನ ಜಗತ್ತಿಗೆ ಮ್ಯಾಗ ಅವಲಂಬಿತ ಆಗ್ತದ. ಅವಾಗ ನಮಗೆ ಊಟ ಕೊಡಂಗಿಲ್ಲ, ಅನ್ನಕ್ ಬರಂಗಿಲ್ಲ, ಊಟ ಮಾಡಬೇಕು ನಾವು. ಆಮೇಲೆ ಫುಡ್, ಕ್ಲೋದಿಂಗ್ ಅಂಡ್ ಶೆಲ್ಟರ್, ಬಟ್ಟೆ ಸಲುವಾಗಿನೂ ಹೊರಗ ಸಮಸ್ಯೆ ಎಲ್ಲೈತಿದು ಹೊರಗದ. ಆಮ್ಯಾಗಿಂದ ಶೆಲ್ಟರ್ ಅಂದ್ರೆ ಮನಿ ಕಟ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ಕಷ್ಟ ಪಡ್ಬೇಕು, ದುಡ್ಡು ಗಳಿಸ್ಬೇಕು, ಗೌಂಡಿ ಕರಿಬೇಕು, ಪ್ಲಾನ್ ಹಾಕ್ಸ್ಬೇಕು, ಮನಿ ಕಟ್ಬೇಕು. ನಾ ಆತ್ಮಜ್ಞಾನ ಮಾಡ್ಕೊಂಡಿನಿ, ಮನಿ ದೇವ್ರ ಕಟ್ಕೊಡ್ತಾನ ಅಂತ ಕೂತಿದ್ದ ಒಬ್ಬ ನಮ್ಮ ಗೆಳೆಯ. ಅವ ರಿಟೈರ್ಡ್ ಆಗಿ 80 ವರ್ಷ ಆದ್ರೂ ಮನಿ ಆಗ್ಲೇ ಇಲ್ಲ. ಅವನ ದೇವ್ರ ಕಟ್ಕೊಡ್ಬೇಕಂತ ಕೂತಿದ್ದ ಅವ. ನಾನ್ ದೇವ್ರ ಸೇವೆ ಮಾಡ್ತೇನೆ, ದೇವ್ರ ನಿಂತು ಕಟ್ಕೊಡ್ಬೇಕು ಅಂತ ಅವಂದು ವಿಚಾರ ಹಂಗಿತ್ತು. ಅವನು ನಮ್ ಕೂಡ ಅಭ್ಯಾಸ ಮಾಡಿದವನ, ನಮ್ಗಿಂತ ದೊಡ್ಡವರು. ವೈಶ್ವರ್ ಅಂತಿದ್ರು ಇಲ್ಲಿ ಹುಬ್ಬಳ್ಳಿ. ಆರ್ಷ ಪತ್ರಿಕೆಗೆ ಚೀಫ್ ಎಡಿಟರ್ ಕೆಲಸ ಮಾಡಿದ್ರು. ರೈಲ್ವೆ ಒಳಗ ಕ್ಲಾರ್ಕ್ ಇದ್ರು, ರಿಟೈರ್ಡ್ ಆದ್ರು. ಅವ್ರ ಏನಂತಾರಂದ್ರ, ಅವ ಪರಮಾತ್ಮ ನಿಂತು ನನ್ನ ಮನಿ ಕಟ್ಕೊಡ್ಬೇಕು, ಇಲ್ಲಿ ಮಟ್ಟ ನಾ ಕಟ್ಕೋದಿಲ್ಲ ಅನ್ನೋ. ಅವ ಬಾಡಿಗೆ ಮನ್ಯಾಗನ ಹೋದ. ಹಿಂಗೆಲ್ಲ ತಪ್ಪು ತಿಳ್ಕೊತಾರ. ವೇದಾಂತಕ್ಕೆ ಬಂದವ್ರು ಏನ್ ಸರಿ ತಿಳ್ಕೊತಾರ ಅಂತ ನಾ ಹೇಳೋದಿಲ್ಲ. ಅವ ಎಷ್ಟು ಮಂದಿ ಹೇಳಿದ್ರು ಕೇಳಿಲ್ಲ, ಅವ ಹಂಗ ಹೋದ. ವೈಶ್ವರ್ ಅಂತ ಅವ್ರ ಹೆಸರು. ಈಗಿಲ್ಲ ಅವ್ರು. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಫಿಸಿಕಲ್ ಡಿಪೆಂಡೆನ್ಸ್. ನಾವು ಆಹಾರ, ಬಟ್ಟೆ, ವಸತಿಗಾಗಿ ಆತ್ಮಜ್ಞಾನ ಆದವ್ರಿಗೆ ಪುಕ್ಷಟಿ ಹಾಕವ ಅನ್ನೋದಿಲ್ಲ. ಹೊರಗೆ ಪಡ್ಕೋಬೇಕು. ಇಮೋಷನಲ್ ಜ್ಞಾನಿ ಇಸ್ ಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಹಿ ಇಸ್ ಹ್ಯಾಪಿ ವಿತ್ ಹಿಮ್ಸೆಲ್ಫ್. ಈ 3 ವಸ್ತುಗಳಿಗೆ ಹೊರಗೆ ಅವಲಂಬಿತನಾಗ್ತಾನೆ. ಆನಂದಕ್ಕಾಗಿ ವಿಷಯಗಳನ್ನು ಅವಲಂಬಿತ ಆಗುವುದಿಲ್ಲ. ಆನಂದಕ್ಕಾಗಿ ಆತ್ಮನ್ನೇವ ಆತ್ಮನಃ ತುಷ್ಟಃ. And when there is emotional independence, he doesn't want to hold on to anything. Just as a person who has a broken leg is physically dependent on the wheelchair or a walker or a stick, how long he will hold on to this walker? Until he finds strength. Once has got a strong legs, it is impossible for him to hold on to the stick. Naturally, he drops the stick, and that is called sarva kama tyagaha. ಎಲ್ಲ ಕಾಮನೆಗಳನ್ನ ಬಿಡ್ತಾನವ. ಯಾಕ? ಅವುಗಳಲ್ಲಿ ಇಲ್ಲ ಸುಖ, ಅವುಗಳಲ್ಲಿ ಇಲ್ಲ. ಅವುಗಳಲ್ಲಿ ಬಂದಂತ ಸುಖ ಮನಸ್ಸು ಅಂತರ್ಮುಖ ಆದಾಗ ಸಿಕ್ಕೈತಿ. ಎಲ್ಲ ಕಾಮಗಳನ್ನ ತ್ಯಾಗ ಮಾಡ್ಯಾನ. ಅವುಗಳಲ್ಲಿ ಸುಖ ಇಲ್ಲ, ಅವು ಸಪ್ಪೆ ಅದಾವ. ಹೋಳಿಗೆಯಲ್ಲಿ ಇದ್ದಿದ್ದು ರುಚಿ ಸಿಹಿ ಬೆಲ್ಲದ್ದು ಅಂತ ಗೊತ್ತಾದ್ನಂದ್ರ ಅವ ಯಾಕೆ ಅದು ಬೆನ್ನ ಹತ್ತಾನ್ರಿ? ವಿಷಯ ವಸ್ತುಗಳಲ್ಲಿ ಸುಖ ಇಲ್ಲ, ಅದು ಆತ್ಮನ್ ಸುಖನ ಅಲ್ಲಿ ತೋರೈತಿ ಅಂದಾಗ ಆ ವಿಷಯಗಳ ಸಪ್ಪೆ ಅದಾವ ಅಂತ ಗೊತ್ತಾದ್ರ ಅದಕ್ಕೆ ಯಾಕೆ ಬೆನ್ನ ಹತ್ತಾನವ? ಸರ್ವಕಾಮ ತ್ಯಾಗ ಮಾಡ್ತಾನೆ. ಕಾಮ ಮೀನ್ಸ್
ವಾಕಿಂಗ್ ಸ್ಟಿಕ್ಸ್. ಈಗ ಕಾಲ್ ಇದ್ದವ್ರು ಕಾಲು ಬರ್ಕೊಂಡು ಅವಾಗ ಕಾಯಕ ಕೋಲ್ ಕೊಡ್ತಾರಲ್ಲ, ಹಂಗಿದ್ದಂಗ ಕಾಮ ಅಂದ್ರೆ ವಾಕಿಂಗ್ ಸ್ಟಿಕ್ ಇದ್ದಂಗ. ಇಮೋಷನಲ್ ವಾಕಿಂಗ್ ಸ್ಟಿಕ್ ಆರ್ ಕಾಮ. ನಡ್ಯಾಕ್ ಬರದವ್ರಿಗೆ ಬೇಕಾದ್ರೆ ಹಿಡ್ಕೋಬಹುದು. ಸ್ವತಂತ್ರವಾಗಿ ಇರ್ತೇನೆ ಅಂದವ್ರಿಗೆ ಯಾಕೆ ಕೋಲಿ ಆಗ್ಬೇಕು? ಸ್ವತಂತ್ರ ನನ್ನ ಆತ್ಮನ ಮ್ಯಾಗ ಆತ್ಮನ್ನೇ ಸುಖವನ್ನ ತೆಗೆಯುವಂತ ಶಕ್ತಿ ನನಗದ ಅಂದ್ರೆ ನಾನು ಯಾಕೆ ವಿಷಯ ವಸ್ತುಗಳ ಮೇಲೆ ಡಿಪೆಂಡ್ ಆಗ್ಬೇಕು? ನನ್ನ ಹಿತ್ತಲದಾಗ ನನಗೆ ಸ್ವತಂತ್ರವಾದ ಭಾಮಿ ಐತೆ ಅಂದ್ರೆ ನಾ ಕಾರ್ಪೊರೇಷನ್ ನಳಕ್ಕಾಗಿ ಯಾಕೆ ನೀರು ಕಾಯ್ಬೇಕು? ನೀರಿಗಾಗಿ ಯಾಕೆ ಕಾಯ್ಬೇಕು? ಹಂಗಿರ್ತಾನ ನಾವು ಸ್ವತಂತ್ರ. ತನ್ನ ಸುಖಕ್ಕ ತನ್ನ ಆತ್ಮನ ಮ್ಯಾಗ ಅವಲಂಬಿತನಾಗಿದ್ದವಾಗ ಸ್ಥಿರ ಪ್ರಜ್ಞೆ ಅಂತಾರ. House is an emotional walking stick. People are all the time smiling at you is an emotional walking stick. If somebody doesn't smile at you on a day you are upset. The smile normally is 2 inches and today it is only 1 inch. I am upset. All these are emotional walking sticks you hold on to. ಯಾರು ನಗೋರು ಹೆಚ್ಚಿಗೆ ನಕ್ ಮಾತಾಡ್ಲಿಲ್ಲ, ಯಾಕೋ ಮಾರಿ ಗಂಟ ಹಾಕ್ಯಾರಲ್ಲ ಅನ್ನೋತ್ತಿನ ಇವ ಡಿಪ್ರೆಷನ್ಗೆ ಹೋಗ. 2 ಇಂಚ್ ಬಾಯಿ ತೆಗ್ಯಾವ, ಇವತ್ತ ಅರ್ಧ ಇಂಚ್ ಬಾಯಿ ತೆಗೆದು ಮಾತಾಡ್ಸಿದ್ನಂದ್ರೆ ಯಾಕೋ ಸ್ವಲ್ಪ ಸರಿ ಮಾತಾಡ್ಲಿಲ್ಲ, ನನ್ನ ಬಗ್ಗೆ ಏನೋ ಕೆಟ್ಟ ಗುಣನವ ಅಂತ ತಿಳ್ಕೊಂಡು ಇವ ಡಿಪ್ರೆಷನ್ ಹೋಗ್ತಾನೆ. ಅಂದ್ರೆ ಮತ್ತೊಬ್ರ ಮ್ಯಾಗ ಅವಲಂಬಿತನಾಗೈತಿ. ಇವೊಂದು ಸ್ಥಿತಿಗತಿ ಮತ್ತೊಬ್ಬರ ನಡತೆ ಮ್ಯಾಗ ಅವಲಂಬಿತನಾಗೈತಿ ಅಂದ್ರೆ ಇವ ಜ್ಞಾನಿ ಅಲ್ಲ ಅಂತ. I am upset. The smile normally is of 2 inches and today it is only of 1 inch. I am upset. ಯಾರು ನನಗೆ ಬರ್ರಿ ಕೂಡ್ರಿ ಅಂದಿಲ್ಲ ಅಂದ್ರೆ ನಾ ಅಪ್ಸೆಟ್. ಇವ್ ಹೋಗುತ್ತಲ್ಲ ಬರ್ರಿ ಕೂಡ್ರಿ ಅಂದ್ರೆ ಮರ್ಯಾದೆ ಕೊಟ್ರ ಅಂದ್ರೆ ಇವ್ ಬಹಳ ಖುಷಿ. ಹೋದ್ರು ಬಾ ಅಲ್ಲಿಲ್ರಿ ಅವರು, ಇವ್ ಅಪ್ಸೆಟ್ ಆದ ಅಷ್ಟಕ್ಕನ ಅಪ್ಸೆಟ್. ಆಲ್ ದೀಸ್ ಆರ್ ಇಮೋಷನಲ್ ವಾಕಿಂಗ್ ಸ್ಟಿಕ್ಸ್ ಯು ಹೋಲ್ಡ್ ಆನ್ ಟು. ಇವೆಲ್ಲ ಏನದ ಭಾವನಾತ್ಮಕವಾಗಿ ನಾವು ಅವಲಂಬಿತರಾಗ್ತೇವಿ ಅಂದ್ರೆ, ನಾವು ಅವುಗಳ ಮ್ಯಾಗ ಆಧಾರ ಆಗ್ತೇವಿ ಅಂತಂದ್ರೆ ನಾವು ಇಮೋಷನಲಿ ಇನ್ನೂ ಬಲ ಆಗಿಲ್ಲ, ನಮ್ದೇನೋ ನಮಗ ಅಡಚಣೆ ಅದ ಅಂತ ಅರ್ಥ. When I do not depend upon any of these factors, ಯಾವ ವಿಷಯ ವಸ್ತುಗಳ ಮ್ಯಾಗ ನಾವು ಅವಲಂಬಿತನಾಗೋದಿಲ್ಲ. I am free person and therefore ಪೂರ್ಣತ್ವಂ leads to ಕಾಮತ್ಯಾಗ. ನಾನು ಪೂರ್ಣ ಅದೇನಿ. ನಾನು ಪೂರ್ಣ ಇದ್ದು ನಾನು ಏನನ್ನಾದ್ರೂ ಹಾಕಿದ್ರೆ ಪೂರ್ಣ ಆಗೋದಿಲ್ಲ, ನನ್ನಿಂದ ಏನಾದ್ರೂ ತೆಗೆದ್ರೆ ನಾ ಅಪೂರ್ಣ ಆಗೋದಿಲ್ಲ. ನಾನು ಯಾವಾಗ್ಲೂ ಪೂರ್ಣ ಅದೇನೆ ಅಂತ ತಿಳ್ಕೊಂಡು ನಾವ ಮಾತ್ರ ಸ್ಥಿರ ಪ್ರಜ್ಞೆ ಅಂತ ಹೇಳ್ತಾರೆ. ಇನ್ನೂ ವಿಷಯ ಅದ, ಇನ್ನೂ ಮುಗಿಸಿಲ್ಲ ಅಪ್ಪ ಅವರು. ಆ ವಿಷಯವನ್ನು ಮತ್ತೆ ನಾಳೆಗೆ ನೋಡೋಣ. ವಿಷಯ ಟೈಮ್ ಆಯ್ತು, ಮತ್ ನಾಳೆ ನೋಡೋಣ. ನನ್ನ ಒಳಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನ ಆ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.